ಸೊ ಹಾಯ್ ಎವ್ರಿವನ್, ನೋಡ್ರಿ ನಾವು ಇವಾಗ ಕೆಇಎ ಕಂಡಕ್ಟ್ ಮಾಡಿರುವಂತಹ ಕ್ವಶನ್ ಪೇಪರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಈ ಕ್ವಶನ್ ಪೇಪರ್ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ NWKRTC ಅಂತಂದ್ ಹೇಳಿ ಏನ್ ಬುಕ್ ಐತಲ್ಲ, ಅಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡಿದಾರಲ್ಲ ಅದರಿಂದ ಕ್ವಶನ್ಸ್ ಗಳನ್ನ ನಮಗೆ ಯಾವ್ದು ಕೇಳ್ತಾರೆ ಪಿ ಸಿ ಲೆವೆಲ್ಗೆ ಅನ್ನೋದನ್ನ ನಾನು ಡಿಸ್ಕಷನ್ ಮಾಡಾಕತ್ತೀನಿ. ಪಿ ಸಿ ಆಮೇಲೆ VA ಲೆವೆಲ್ಗೆ ನೋಡ್ರಿ ಕ್ವಶನ್ ಏನಂತಂತ ಹೇಳಿದ್ರೆ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ನಿಮ್ಗ ಇದನ್ನ ನೋಡಿದ ತಕ್ಷಣ ಒಂಥರ ಅನ್ಸುತ್ತೆ, ಏನ್ ಬಾಳ ಇದು ಮಾಡ್ಕೊಂಗಿಲ್ಲ. ಇಲ್ಲಿ ಸಣ್ಣ ಸಂಖ್ಯೆ ಯಾವ್ದೈತೆ ಅಂತ ನೋಡುದು. ಇಲ್ಲಿ ನೋಡ್ರಿ 4 ಐತೆ, ಒಳಗಡೆ 3 ಅಂತ ಕೊಟ್ಟಿದಾನ. ಸೊ ಇಷ್ಟೆಲ್ಲ ಕೊಟ್ಟ ನಂತರ ಇಲ್ಲಿ ನೋಡ್ರಿ ಜಂಪ್ ಹೆಂಗಾಗೈತೆ ನೋಡ್ರಿ, ಸ್ವಲ್ಪ ಜಂಪ್ ಆಗತ್ತಿಲ್ಲ, ಜಾಸ್ತಿ ಜಂಪ್ ಆಗೈತೆ. 13 ಇಂದ 41 ಆಯ್ತು. ಇದು 41 ಸಮಥಿಂಗ್ ಬರುತ್ತೆ, ಸಮಥಿಂಗ್ ಇಂದ ಸಮಥಿಂಗ್ ಮತ್ತೆ 382 ಆಗೈತೆ. ಈ ತರ ಜಾಸ್ತಿ ಜಂಪ್ ಆಗ್ತಿತ್ತು ಅಂತಂದ್ ಹೇಳಿದ್ರೆ ನನ್ನ ಕಡೆಯಿಂದ ಸಿಂಪಲ್ ಒಂದ್ ಸಜೆಷನ್, ಇಂಟು ಮಾಡ್ಬೇಕು, ಇಲ್ಲ x² ಮಾಡ್ಬೇಕು, ಇಲ್ಲ x³ ಮಾಡ್ಬೇಕು, ಇಷ್ಟೇ. ಈಗ ನೋಡ್ರಿ ನಾವು x² ಮಾಡ್ಕೊಂಡ್ರೆ ಬರಂಗಿಲ್ಲ. 4 ಸ್ಕ್ವೇರ್ ಅಂದ್ರೆ 16 ಆಗತ್ತೆ, ಬರಂಗಿಲ್ಲ. ಇಲ್ಲಿ ಇಂಟು ಮಾಡ್ಕೊಳ್ಳೋಣ. ಇಲ್ಲಿ ಒಳಗಡೆ ಏನ್ ಸಂಖ್ಯೆ ಐತಲ್ಲ, 4 3 12 ಆಗತ್ತ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ +1 ಮಾಡಿದ್ರೆ ಏನಾಗತ್ತ ಅಂದ್ರೆ 13 ಆಗತ್ತ. ಕರೆಕ್ಟ್ ಐತ್ರಿ ಸರ್. ಸೇಮ್ ಅದೇ ತರ 13 ಇಂಟು 3 ಮಾಡ್ರಿ, ಒಳಗಡೆ ಕೊಟ್ಟಿದಾನ. 13 ಇಂಟು 3 ಮಾಡಿದ್ರೆ 13 3 39 ರೀ. ಇಲ್ಲಿ ನೋಡಿದ್ರೆ ಎಷ್ಟೈತ್ರಿ, 41 ಐತ್ರಿ. +2 ಮಾಡಿದಾನ, 41 ಆಗೈತೆ. ಸೇಮ್ ಅದೇ ರೀತಿಯಾಗಿ ಈಗ ಏನ್ ಮಾಡ್ಬೇಕು, 41 ಇಂಟು 3 ಮಾಡ್ಬೇಕು. ಇಲ್ಲಿ ಕೆಳಗಡೆ ಮಾಡ್ಕೊಳ್ಳಿ, ನಮಗ್ ಮಾಡಕ್ ಬರಂಗಿಲ್ಲ. 3 1 3, 3 4 12, 123 ಆಯ್ತು. ಇಲ್ಲಿ ಎಷ್ಟು, ಫಸ್ಟ್ ಗ 1 ಕೂಡಿಸ್ತು, ಇವಾಗ 2 ಕೂಡಿಸ್ತು. ಇಲ್ಲಿ ಎಷ್ಟು ಕೂಡಿಸ್ಬೇಕು, 3 ಕೂಡಿಸ್ಬೇಕ್ರಿ. 3 ಕೂಡಿಸ್ರಿ, 126 ಆಗತ್ತ. ಆಪ್ಷನ್ ಐತೆ ನೋಡ್ರಿ, ಎಸ್ ಸರ್, 126 ಐತ್ರಿ. ನಮ್ದು ಆನ್ಸರ್ 126 ಆಗತ್ತ. ಒಂದ್ ಕನ್ಫರ್ಮೇಶನ್ಗೋಸ್ಕರ 126 ಇಂಟು 3 ಮಾಡ್ಬೇಕು. 3 6 18, 3 2 6 7, 3 1 3, 378. ಇಲ್ಲಿ ಇವಾಗ ಎಷ್ಟು ಮಾಡಿದ್ವಿ, 3 ಕೂಡಿಸಿದ್ವಿ. ಇಲ್ಲಿ ಎಷ್ಟು ಕೂಡಿಸ್ಬೇಕು, 4 ಕೂಡಿಸ್ಬೇಕು. 4 ಕೂಡಿಸ್ರಿ 382 ಬರುತ್ತೆ. ಕ್ಲಿಯರ್. ಸೊ ಈ ತರ ಹೆಚ್ಚಿಗೆ ಜಂಪ್ ಆಗ್ತಿದ್ದು ಅಂತಂದ್ ಹೇಳಿದ್ರೆ ಈ ತರ ಮಾಡ್ಕೋಬೇಕಷ್ಟೇ. ಎಸ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಂದ್ರೆ ಖೇಲೋ ಇಂಡಿಯಾ ಬಗ್ಗೆ ಐತೆ. ಖೇಲೋ ಇಂಡಿಯಾ ಇವೆಲ್ಲ ಕ್ವಶನ್ಸ್ ಗಳನ್ನ ನಾನು ಕರೆಂಟ್ ಅಫೇರ್ಸ್ ಒಳಗಡೆ ಕವರ್ ಮಾಡಿದ್ದೀನಿ. ಆ ಕರೆಂಟ್ ಅಫೇರ್ಸ್ ಗಳನ್ನ ನೋಡ್ಬೇಕಂದ್ರೆ ನೀವು ಕೋರ್ ಇದಂದ್ರೆ ಇದು ಯೂಟ್ಯೂಬ್ ಚಾನಲ್ ಇದಾವ, ಅದ್ರೊಳಗಡೆ ಯಾವ್ದಾದ್ರು ಪ್ಲೇ ಲಿಸ್ಟ್ ಹೋಗ್ರಿ, ಅಲ್ಲಿ ನಿಮ್ಗೆ ಸಿಗ್ತಾವ. ಇಲ್ಲ ಅಂತಂದ್ ಹೇಳಿದ್ರೆ ಒಂದು ಮಲ್ಲಿಕಾರ್ಜುನ್ ಕಿಲೇದರ್ ಕ್ಲಾಸಸ್ ಅಂತಂದ್ ಹೇಳಿ ಟೆಲಿಗ್ರಾಮ್ ಗ್ರೂಪ್ ಐತೆ, ಅದ್ರಲ್ಲಿ ನೀವು ನೋಡಿದ್ರೆ ಸಿಗ್ತಾವ. 4 ತಿಂಗಳದ್ದು ಲಾಸ್ಟ್ 4 ಮಂತ್ಸ್ ನಾನು ಅಪ್ಡೇಟ್ ಮಾಡಿದೀನಿ. ಎಲ್ಲ ಆಲ್ಮೋಸ್ಟ್ ಏನಂದ್ರೆ ಕೇಳುವಂತ ಕರೆಂಟ್ ಅಫೇರ್ಸ್ ಗಳು ಅದಾವ ಅದ್ರಲ್ಲಿ. ಒಂದ್ಸರಿ ಚೆಕ್ ಮಾಡ್ರಿ. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡೆಗಳಿಗೆ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಈ ವಿಡಿಯೋ ಕೆಳಗಡೆ ನಾನು ಲಿಂಕ್ ಗಳನ್ನ ಕೊಟ್ಟಿರ್ತೀನಿ. ಸೊ ಆಯಾ ತಿಂಗಳದ ಕರೆಂಟ್ ಅಫೇರ್ಸ್ ಗಳನ್ನ. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡೆಗಳು ಅಂತಂದ್ ಹೇಳಿ ಸ್ಟಾರ್ಟ್ ಆಗ್ಯಾವ. ಖೇಲೋ ಇಂಡಿಯಾ ಏನಂತಂದ್ ಹೇಳಿದ್ರೆ ಯೂತ್ ಗೇಮ್ಸ್ ಇತ್ತು, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್, ಇವಾಗ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಅಂತಂದ್ ಹೇಳಿ ಕೂಡ ಸ್ಟಾರ್ಟ್ ಆಗ್ಯಾವ. ಸೊ ಇದನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಖೇಲೋ ಇಂಡಿಯಾ, ಇಲ್ಲಿ ನೋಡ್ರಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಇವ್ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋದ್ರಿಂದ ಇವ್ನ ಎರಡು ನಾನು ಕರೆಕ್ಟ್ ಹಾಕ್ತೀನಿ. ಯಾಕಂತಂದ್ ಹೇಳಿದ್ರೆ ಅದ್ ನನಗೆ ಗೊತ್ತೈತೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಯಾಕೆ ಕೊಟ್ಟಿದ ಅಂದ್ರೆ ಕನ್ಫ್ಯೂಸ್ ಆಗ್ಬೇಡ ಅಂತಂದೇಳಿ. KE ಕೊಟ್ಟಿದ್ದು ಇಲ್ಲಿ ಏನ್ ಮಾಡಿದ ಅಂದ್ರೆ, ಇಲ್ಲಿ ನೋಡ್ರಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟು ಐಸ್ ಸ್ಪೋರ್ಟ್ಸ್ ಗಳನ್ನ ಲಡಾಖ್ ಅಲ್ಲಿ ಮಾಡಿದಾನ, ಸ್ನೋ ಸ್ಪೋರ್ಟ್ಸ್ ಗಳನ್ನ ಗುಲ್ಮರ್ಗ್ ಅಲ್ಲಿ. ನೋಡ್ರಿ ಖೇಲೋ ಇಂಡಿಯಾ ಏನ್ ಬರ್ತಾವಲ್ಲ ಈ ಗೇಮ್ಸ್ ಗಳನ್ನ ಎರಡು ಪ್ಲೇಸ್ ಗಳಲ್ಲಿ ಮಾಡ್ತಾರ. ಒಂದು ಲಡಾಖ್ ನ ಲೇಹದೊಳಗಡೆ, ಇನ್ನೊಂದು ಗುಲ್ಮರ್ಗ್ ಒಳಗಡೆ. ಈ 2 ಪ್ಲೇಸ್ ಬಿಟ್ರೆ ಬೇರೆ ಎಲ್ಲೂ ಮಾಡಂಗಿಲ್ಲ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಗಳನ್ನ. ಸೊ ಇಲ್ಲಿ ಫಸ್ಟ್ ಒನ್ ಏನೈತಲ್ಲ, ಪ್ರಥಮ ಆವೃತ್ತಿಯನ್ನ ಲೇಹ ಗುಲ್ಮರ್ಗ್ ಅಂತಂದ್ ಹೇಳ್ಯಾರ. ಇದು ರಾಂಗ್. ಯಾಕಂತಂದ್ ಹೇಳಿದ್ರೆ ಪ್ರಥಮ ಆವೃತ್ತಿಯನ್ನ ಸ್ನೋ ಸ್ಪೋರ್ಟ್ಸ್ ಏನದಾವಲ್ಲ ಅದನ್ನ ಲಡಾಖ್ ಒಳಗಡೆ, ಅದಾದ ನಂತರ ನೆಕ್ಸ್ಟ್ ಇದ್ರ ನೋಡ್ರಿ ಐಸ್ ಸ್ಪೋರ್ಟ್ಸ್ ಲಡಾಖ್, ಸ್ನೋ ಸ್ಪೋರ್ಟ್ಸ್ ಏನಂತಂದ್ರೆ ಗುಲ್ಮರ್ಗ್ ಅಂತಂದೇಳಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಇವೆರಡು ಕರೆಕ್ಟ್. ಆಮೇಲೆ ಇಲ್ಲಿ ಶಾನ್ ಅಂತಂದ್ ಹೇಳಿ ನೋಡ್ರಿ, ಶಿನ್ ಈ ಶಿ ಅಂತಂದ್ ಹೇಳಿ ಇದೊಂದು ಪ್ರಾಣಿ. ಈ ಪ್ರಾಣಿ ಯಾವ್ದಂದ್ರೆ ಹಿಮಚಿರತೆ ಅಂತಂದ್ ಹೇಳ್ತೀವಿ. ಇದನ್ನ ಏನ್ ಮಾಡಿದಾರ ಅಂತಂದ್ ಹೇಳಿದ್ರೆ ಚಳಿಗಾಲದ ಕ್ರೀಡೆಗಳ ಅಧಿಕೃತ ಚಿಹ್ನೆಯಾಗಿ ಯೂಸ್ ಮಾಡಿದಾರ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಕ್ರೀಡಾಕೂಟದ ಒಳಗಡೆ ಅಲ್ಲಿ ಕವರ್ ಎಲ್ಲ ಮಾಡಿದೀನಿ, ಅಲ್ಲಿ ಹೇಳಿದೀನಿ ಕೂಡ. ವಿಂಟರ್ ಗೇಮ್ಸ್ ಒಳಗಡೆ ತುಂಬಾ ಸ್ಟ್ರಾಂಗೆಸ್ಟ್ ಟೀಮ್ ಯಾವ್ದಂತಂದ್ ಹೇಳಿದ್ರೆ ಇಂಡಿಯನ್ ಮಿಲಿಟರಿದವ್ರು ಏನಂತಂದ್ ಹೇಳಿದ್ರೆ ಅಲ್ಲಿ ಬಿಡೋದೇ ಇಲ್ಲ ಅವರು. ಪ್ರತಿ ಸಾರಿ ಏನಂತಂದ್ ಹೇಳಿದ್ರೆ ಇಂಡಿಯನ್ ಮಿಲಿಟರಿದವರ ಗೆಲ್ತಾರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್. ಸೊ ಇವಾಗೂ ಕೂಡ 2026 ಕೂಡ ಯಾರು ಗೆದ್ದಿದ್ದಾರೆ, ಇಂಡಿಯನ್ ಮಿಲಿಟರಿದವರ ಗೆದ್ದಿದ್ದಾರೆ. ಅಂದ್ರೆ ಸರ್ವಿಸ್ ಟೀಮ್ ಅಂತಂದ್ ಹೇಳ್ತೀವಿ. ಹಿಮಾಚಲ್ ಪ್ರದೇಶ್ ರನ್ನರ್ ಅಪ್ ಆಗಿದೆ. ಸೊ ಅದಕ್ಕೋಸ್ಕರ ಇದು ರಾಂಗ್. ಇವೆರಡು ಕರೆಕ್ಟ್ ಆಗ್ತಾವ, ಮೇಲಿನ 2 ಹೇಳಿಕೆಗಳ ಮಾತ್ರ. ಸರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ತರ ಐತೆ. ಈ ಕ್ವಶನ್ ಅನ್ನ ನಾವು ಹೆಂಗ್ ಚೂಸ್ ಮಾಡೋದು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, 5ನೇ ಅನುಸೂಚಿ ಅಂತಂದ್ ಹೇಳಿ ಈ ತರ ಕ್ವಶನ್ ಅನ್ನ ಕೇಳಿದಾರೆ. ಇಲ್ಲಿ ಏಕರೂಪದ ಸಿವಿಲ್ ಸಂಹಿತೆ, ಅಸ್ಪೃಶ್ಯತೆ ನಿರ್ಮೂಲನೆ, ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋದು ಅಂತಂದ್ ಹೇಳೈತೆ. ನಾವು ಈಗ ಆಪ್ಷನ್ಸ್ ಗಳನ್ನ ನೋಡೋಣ್ರಿ.
ಸರ್ ಇಲ್ಲಿ ನೋಡ್ರಿ, ಇಲ್ಲಿ ಆಪ್ಷನ್ಸ್ ಗಳನ್ನ ನೋಡಿದ್ರ ಈಗ ಸಿ ಅಂತಂದೈತಲ್ರಿ, ಇದನ್ನ ತಗೋಣ. ಯಾಕಂದ್ರೆ ಇದು ಡಿ 5ನೇ ಅನುಸೂಚಿ ಐತ್ರಿ. ನಮಗ್ ಸ್ವಲ್ಪ ಈಗ ಒಂದು ಅಂತ ಕೊಟ್ಟಿದನ್ರಿ. ಹೇಳಕ್ ಬರಂಗಿಲ್ರಿ, ಮೇ ಬಿ ಒಂದ್ ಕರೆಕ್ಟ್ ಇರ್ಬೋದ್ರಿ. 5ನೇ ಅನುಸೂಚಿ ಏನಂತಂದ್ ಹೇಳಿದ್ರೆ ಯಾವ್ದ್ರ ಬಗ್ಗೆ ಹೇಳ್ತಾ ಐತೆ? ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳ್ತಿರ್ಬೋದ್ರಿ. ಬಟ್ ಆದ್ರೆ ಇಲ್ಲಿ ನಾವು ಸಿ ನೋಡೋಣ, ಮೂಲಭೂತ ಕರ್ತವ್ಯಗಳು ನಮ್ಗೆ ಸ್ವಲ್ಪ ಗೊತ್ತಿದಾವ್ರಿ. ಇಲ್ಲಿ ನೋಡ್ರಿ 3 ಅಂತ ಕೊಟ್ಟಿದಾನೆ. ಸೊ ಮೂಲಭೂತ ಕರ್ತವ್ಯಗಳು 3 ಅಂತ ಕೊಟ್ಟಿದಾನೆ ನೋಡ್ರಿ. ಸೊ ನಾವು ಏನ್ ಮಾಡ್ಬೋದು? C3 ಅಂತಂದ್ ಹೇಳಿ ಚೆಕ್ ಮಾಡ್ರಿ. C3 ಸರ್ ಅಸ್ಪೃಶ್ಯತೆ ನಿವಾರಣೆ, ಅಸ್ಪೃಶ್ಯತೆ ನಿರ್ಮೂಲನೆ ಅಂತಂದೈತೆ. C3 ಅನ್ನ ಏನ್ ಕೊಟ್ಟಿದ ಅಂತಂದ ಹೇಳಿದ್ರೆ ಸರ್ ಅಸ್ಪೃಶ್ಯತೆ ನಿರ್ಮೂಲನೆ ಅಂತ ಕೊಟ್ಟಿದನ್ರಿ. ಸರ್ ಇದು ಬರಂಗಿಲ್ರಿ. ಅಸ್ಪೃಶ್ಯತೆ ನಿರ್ಮೂಲನೆ ಆರ್ಟಿಕಲ್ 17 ಬರತ್ರಿ. ಆರ್ಟಿಕಲ್ 17 ಅಂತಂದ ಹೇಳಿದ್ರೆ ಇದೊಂದು ಫಂಡಮೆಂಟಲ್ ರೈಟ್ ಆಗತ್ರಿ. ಫಂಡಮೆಂಟಲ್ ರೈಟ್ಸ್ ಆಗತ್ತ. ಕರೆಕ್ಟ್. ಅಸ್ಪೃಶ್ಯತೆಯ ನಿರ್ಮೂಲನೆ ಅಂತಂದ ಹೇಳಿ ಆರ್ಟಿಕಲ್ 7 ಅದೊಂದು ಫಂಡಮೆಂಟಲ್ ರೈಟ್ ಅಂತಂದ ಹೇಳಿ ಅದೇನಾಗತ್ತಂದ್ರೆ B3 ಆಗತ್ತ. ಸೊ ಅಂದ್ರ ಮೂಲಭೂತ ಹಕ್ಕುಗಳು. ಸೊ B3 ಬರತ್ತ. ಅಂದ್ರ ಇಲ್ಲಿ ಮೂರ್ ಎಲ್ಲೆಲ್ಲ ಐತ್ಲ ಅದೆಲ್ಲಾನು ಹೋಗ್ಬಿಡತ್ತ ನೋಡ್ರಿ. ಎಲ್ಲ ಆಪ್ಷನ್ಸ್ ಗಳು ಹೋಗ್ಬಿಡ್ತು. ಇಲ್ಲಿ ನಮಗೇನ್ ಬರುತ್ತ? ಸೆಕೆಂಡ್ ಆಪ್ಷನ್ ಬರುತ್ತ. ನಾವು ಏನ 2 ಅಂತಂದ್ ಹೇಳ್ತೀವಿ. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಏನಂದ್ರ ಏಕರೂಪ ಸಿವಿಲ್ ಸಂಹಿತೆ ಬರುತ್ತಾ. ಆರ್ಟಿಕಲ್ 44 ಹೇಳ್ತೇವೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಫಂಡಮೆಂಟಲ್ ರೈಟ್ಸ್ ಅಂತ ಬಂದ್ರೆ ಅಸ್ಪೃಶ್ಯತೆ ನಿರ್ಮೂಲನೆ. ಈಗ ಮೂಲಭೂತ ಕರ್ತವ್ಯ ಬಂದ್ರೆ ಸರ್ ರಾಷ್ಟ್ರಧ್ವಜಕ್ಕೆ ಗೌರವ ನೀಡೋದು, ಅದು ಮೂಲಭೂತದಾಗತ್ರಿ. ಆಮೇಲೆ 5ನೇ ಅನುಸೂಚಿತ ಏನೈತ್ ನೋಡ್ರಿ. ಸೊ ಇದೇನಂತಂದ್ ಹೇಳಿದ್ರ ಅನುಸೂಚಿತ ಪ್ರದೇಶಗಳಿಗೆ ಬರತ್ತರಿ. ಕ್ಲಿಯರ್. ಸೊ ಈ ತರ ಏನಂತಂದ್ ಹೇಳಿದ್ರೆ ನಾವು ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ, ಈ ಕ್ವಶನ್ ನೋಡ್ರಿ, ಈ ಪ್ರಾಜೆಕ್ಟ್ ಗಳದಾವ, ಕೆಲವೊಂದು ಯೋಜನೆಗಳಿದಾವ ಭಾರತದ ನೆರವಿನೊಂದಿಗೆ ವಿದೇಶಗಳಲ್ಲಿ ಮಾಡಿದಾರ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಆನ್ಸರ್ ಏನಾಗತ್ತೆ ಅಂದ್ರೆ ABCD ಆಗತ್ತೆ. ನಾನು ಇಲ್ಲಿ ಯಾವುದೇ ಎಲಿಮಿನೇಷನ್ ಮಾಡಾಕತ್ತಿಲ್ಲ, ಯಾಕಂದ್ರೆ ಇದು ನಿಮ್ಗೆ ಗೊತ್ತಿರ್ಬೇಕು. ಸರ್ ಇಲ್ಲಿ ಅರುಣ ಅಂತಂದೈತ್ ನೋಡ್ರಿ, ಅರುಣ್ 3 ಅಂತಂದೈತಲ್ಲ, ಇದು ನೇಪಾಳದಲ್ಲಿ. ಇದೇನಂತಂದ್ ಹೇಳಿದ್ರ ನೇಪಾಳದೊಳಗಡೆ ಮಾಡಿರುವಂತಹ ಒಂದು ವಿದ್ಯುತ್ ಅಂದ್ರೆ ನದಿ ಯೋಜನೆ ಅಂತಂದ್ ಹೇಳ್ತೀವಿ. ನದಿ ಜಲ ವಿದ್ಯುತ್ ಯೋಜನೆ ನೇಪಾಳದೊಳಗಡೆ ಯಾವ ನದಿಗೆ ಅಂತಂದ್ ಹೇಳಿದ್ರೆ ಸರ್ ಅರುಣಾ ನದಿಗೆ. ಯಾವ ನದಿಗೆ? ಅರುಣಾ ನದಿಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇದನ್ನ ಯೂಸ್ ಮಾಡ್ತಾರ, ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಸರ್ ಇಲ್ಲಿ ನೋಡ್ರಿ ಪುನ್ಸ್ತುಂಗ್ ಅಂತಂದೈತಿ ನೋಡ್ರಿ. ಇದು ಯಾವ ನದಿಗೆ ಅಂತಂದ್ ಹೇಳಿದ್ರೆ ಭೂತಾನ್ ದೇಶದೊಂದಿಗೆ. ಯಾವ ದೇಶದೊಂದಿಗೆ? ಭೂತಾನ್ ದೇಶದೊಂದಿಗೆ. ಇದು ಯಾವ ನದಿಗೆ ಹೆಲ್ಪ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸೇಮ್ ಇಲ್ಲೇನೈತಲ್ಲ ಇದು ವರ್ಡ್ ಆ ನದಿಗೆ ಹೆಲ್ಪ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಸಂಪೂರ್ ಸೋಲಾರ್ ಪ್ರಾಜೆಕ್ಟ್ ಅಂತಂದ್ ಬರುತ್ತೆ. ಸಂಪೂರ್ ಸೋಲಾರ್ ಪ್ರಾಜೆಕ್ಟ್ ಇದನ್ನ ಯಾವ ದೇಶದೊಂದಿಗೆ ಅಂತಂದ್ ಹೇಳಿದ್ರೆ ಶ್ರೀಲಂಕಾದವ್ರಿಗೆ ಹೆಲ್ಪ್ ಮಾಡಿದಾರೆ. ಏನ್ ಮಾಡಿದಾರೆ? ಶ್ರೀಲಂಕಾದವ್ರಿಗೆ ಹೆಲ್ಪ್ ಮಾಡಿದಾರ. ಇದು ತುಂಬಾ ಇಂಪಾರ್ಟೆಂಟ್. ಸಂಪೂರ್ ಸೋಲಾರ್ ಪ್ರಾಜೆಕ್ಟ್ ಅಂತಂದ್ ಹೇಳ್ತೀವಿ. ಇದೊಂದು NTPC ಅವರು, ಭಾರತದ NTPC ಅಂತಂದ್ ಹೇಳಿ ಒಂದು ಕಂಪನಿ ಬರುತ್ತಲ್ಲ, ಅವ್ರು ಏನ್ ಮಾಡಿದಾರ ಅಂದ್ರೆ ಇದೊಂದು ಸೋಲಾರ್ ಪ್ರಾಜೆಕ್ಟ್, ಸೌರ ಪ್ರಾಜೆಕ್ಟ್ ಅಂತಂದ್ ಹೇಳ್ತೀವಿ. ಅಂದ್ರೆ ಸೂರ್ಯನ ಬಿಸಿಲನ್ನ ಯೂಸ್ ಮಾಡ್ಕೊಂಡು ವಿದ್ಯುತ್ ತಯಾರು ಮಾಡೋದು. ನೆಕ್ಸ್ಟ್ ಸಲ್ಮಾ ಆನೆಕಟ್ಟು ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. ಸಲ್ಮಾ ಆನೆಕಟ್ಟು ಇದು ಯಾವ ದೇಶದೊಂದಿಗೆ ಅಂದ್ರೆ ಅಫ್ಘಾನಿಸ್ತಾನ್ ದೇಶದೊಂದಿಗೆ. ಯಾವ ದೇಶದೊಂದಿಗೆ? ಅಫ್ಘಾನಿಸ್ತಾನ್ ದೇಶದೊಂದಿಗೆ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ ಹೆಲ್ಪ್ ಮಾಡಿದಾರೆ ಸಲ್ಮಾ ನದಿಗೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ಸಪರೇಟ್ ಆಗಿ ಬರ್ದಿಟ್ಕೊಳ್ರಿ. ಇವು ರೀಸೆಂಟ್ ಆಗಿ ಏನಂತಂದ್ ಹೇಳಿದ್ರೆ ಕೇಳಿದ ಕ್ವಶನ್ ಪೇಪರ್, ಮೊನ್ನೆ ನಡೆದಿರುವಂತ ಕ್ವಶನ್ ಪೇಪರ್ ಅಲ್ಲಿ ಕೇಳಿದಾನ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಶೋಕನ ಶಾಸನಗಳು ಕೆಳಕಂಡ ಲಿಪಿಯಲ್ಲಿ ಯಾವ ಕೆಳಕಂಡ ಲಿಪಿ ಒಳಗಡೆ ಅದಾವ ಅಂತಂದೇಳಿ. ಇಲ್ಲಿ ನೋಡ್ರಿ ಆಪ್ಷನ್ 1 ಅಂತಂದೈತೆ ಎಲ್ಲಾ ಕಡೆಗೆ ಸರಿ ಪ್ರಾಪರ್ ಆಗಿ ಬ್ರಾಹ್ಮಿ ಲಿಪಿ ಒಳಗಡೆ ಅದಾವ್ರಿ. ಅದಾದ ನಂತರ ನೋಡ್ರಿ ಸೆಕೆಂಡ್ ಒನ್ ಏನಂದ್ರೆ ಆಲ್ಮೋಸ್ಟ್ 75% ಐತೆ ಸರ್ ಕುರೋಷ್ಟಿ ಲಿಪಿ. ಹೆಸರಿ ಅವನ್ ಹಲವಾರು ಶಾಸನಗಳು ಕುರೋಷ್ಟಿ ಲಿಪಿ ಒಳಗೂ ಅದಾವ್ರಿ. ಇಲ್ಲಿ ನೋಡ್ರಿ 3 ಅಂತಂದ್ ಹೇಳಿ ಬರುತ್ತೆ, ಅರಾಮಿಕ್ ಒಳಗಡೆನೂ ಅದಾವ. ಅದಾದ ನಂತರ ನೆಕ್ಸ್ಟ್ ಗ್ರೀಕ್ ಒಳಗಡೆನು ಕಂಡು ಬರುತ್ತ. ಸೊ ಗ್ರೀಕ್ ಒಳಗಡೆನು ಕಂಡು ಬರುತ್ತ. ಅದು ಒಂದು ಶಾಸನ ಯಾವ್ದಂತಂದ್ ಹೇಳಿದ್ರೆ ಕಂದಹಾರ ಶಾಸನ ಅಂತಂದ್ ಹೇಳ್ತೀವಿ, ನೆನ್ಪಿಟ್ಕೊಡ್ರಿ. ಇಲ್ಲಿ 1, 2, 3, 4 ಅಂತಂದ್ ಹೇಳಿ ಎಲ್ಲವೂ ಆನ್ಸರ್ ಆಗತ್ತ. ನೆಕ್ಸ್ಟ್ ಅಶೋಕನ ಶಾಸನಗಳ ಬಗ್ಗೆ ನೀವು ತುಂಬಾ ಡೀಟೇಲ್ ಆಗಿ ನೆನ್ಪಿಟ್ಕೋಬೇಕು, ಕ್ವಶನ್ ಅನ್ನ ಕೇಳತ್ತಾರ. ಸೊ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನ ಹೇಳ್ತೀನಿ ನೋಡ್ರಿ. ಈಗ ಬ್ರಾಹ್ಮಿ ಲಿಪಿ ಒಳಗಡೆ ಬರುವಂತವ್ದು ಯಾವ ಅಂತಂದ್ ಹೇಳಿದ್ರೆ ಈಗ ಮಸ್ಕಿ ಶಾಸನ ಅಂತಂದ್ ಹೇಳಿ ಬರುತ್ತ. ಮಸ್ಕಿ ಶಾಸನ ಎಲ್ಲಿ? ನಮ್ ಕರ್ನಾಟಕದ ಒಳಗಡೆ ಬರುತ್ತ, ರಾಯಚೂರು ಜಿಲ್ಲೆ ಒಳಗಡೆ. ಕರೆಕ್ಟಾ? ಇಲ್ಲಿ ದೇವನಾಮ್ ಪ್ರಿಯ ಅಶೋಕ ಅಂತಂದ್ ಹೇಳಿ ಒಂದು ನೇಮ್ ಅನ್ನ ಕೊಡ್ತಾರ. ಇದು ಎಲ್ಲಿ? ಮಸ್ಕಿ ಶಾಸನದೊಳಗಡೆ. ಅದಾದ ನಂತರ ಇನ್ನೊಂದು ಬರುತ್ತೆ ಗಿರ್ನಾರ್ ಶಾಸನ ಅಂತಂದ್ ಹೇಳಿ. ಗಿರ್ನಾರ್ ಶಾಸನ ಅಂತಂದ್ ಹೇಳ್ತೀವಿ. ಸೊ ಇದು ಕೂಡ ಏನಾದ್ರು ಯಾವ್ದ್ರಲ್ಲಿ ಐತೆ? ಬ್ರಾಹ್ಮಿ ಲಿಪಿ ಒಳಗಡೆ ಐತೆ. ಆಮೇಲೆ ಸಾರನಾಥ್ ಪಿಲ್ಲರ್ ಐತಲ್ಲ, ಸಾರಾನಾಥ್ ಪಿಲ್ಲರ್. ಈ ಸಾರನಾಥ್ ಪಿಲ್ಲರ್ ಮೇಲೂ ಕೂಡ ಯಾವ ಲಿಪಿಯನ್ನ ಯೂಸ್ ಮಾಡಿದ ಅಂತಂದ್ ಹೇಳಿದ್ರೆ ಬ್ರಾಹ್ಮಿ ಲಿಪಿಯನ್ನ ಯೂಸ್ ಮಾಡಿದಾನ. ಇದು ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ. ಸಾರನಾಥ್ ಪಿಲ್ಲರ್ ಎಡಿಕ್ಟ್ ಉತ್ತರ ಪ್ರದೇಶದ ಒಳಗಡೆ, ನಾಟ್ ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ಒಂದೈತೆ
ಸೊ ಇದು ಉತ್ತರ ಪ್ರದೇಶದಲ್ಲಿರೋದು. ಸೊ ಇದನ್ನ ಇಲ್ಲಿ ನಮ್ ಇದು ಸ್ಟೇಟೇ ಬೇಡ, ಜಸ್ಟ್ ಸಾರನಾಥ್ ಪಿಲ್ಲರ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಇವು ಏನಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್. ಅದಾದ ನಂತರ ಸರ್ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕುರೋಷ್ಟಿ ಅಂತಂದ್ ಹೇಳಿ. ಯಾವುದು? ಕುರೋಷ್ಟಿ ಭಾಷೆ ಒಳಗಡೆ. ಕುರೋಷ್ಟಿ ಭಾಷೆ ಒಳಗಡೆ ಯಾವ ಬರ್ತಾವ್ರಿ? ಶಹಬಾಜ್ ಗಿರಿ ಅಂತಂದ್ ಹೇಳಿ, ಶಹಬಾಜ್ ಗರ್ರಿ ಅಂತಂದ್ ಹೇಳಿ ಬರುತ್ತ. ಶಹಬಾಜ್ ಘರ್ಹಿ ಅಂತಂದ್ ಹೇಳಿ. ಶಹಬಾಜ್ ಗಿರಿ ಅನ್ನೋದೊಂದು ಇದು ಬರುತ್ತೆ ಇನ್ಸ್ಕ್ರಿಪ್ಷನ್. ಇದು ಪಾಕಿಸ್ತಾನದೊಳಗಡೆ ಐತಿ ಇವಾಗ. ಇದು ಕುರೋಷ್ಟಿ ಲಿಪಿ ಒಳಗಡೆ ಬರುತ್ತ. ಅದಾದ ನಂತರ ಮನ್ಸೇರ ಅಂತಂದ್ ಹೇಳಿ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ಮನ್ಸೇರ ಅನ್ನೋ ಒಂದು ಇನ್ಸ್ಕ್ರಿಪ್ಷನ್ ಬರುತ್ತ. ಇದು ಕೂಡ ಎಲ್ಲೈತಂದ್ರ ಪಾಕಿಸ್ತಾನದೊಳಗಡೆ ಐತೆ. ಇದ್ರೊಳಗಡೆ ಧಮ್ಮ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡಿದಾರ. ಈಗ ಧಮ್ಮ ಮಹಾಮಾತ್ರರು ಬರ್ತಾರಲ್ಲ, ಅಂದ್ರೆ ಈಗ ಬೌದ್ಧ ಧರ್ಮವನ್ನ ನಮ್ ಇಂಡಿಯಾ ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ಪ್ರಚಾರ ಮಾಡಕ್ ಹೋಗ್ತಾರ. ಸೊ ಅವ್ರು ಈಗ ನಮ್ಗೀಗ ನೋಡ್ರಿ, ಬನವಾಸಿಗೆ ಒಬ್ಬನ್ ಬರ್ತಾನ, ಅವನ ಹೆಸರು ಏನಂದ್ರು ರಕ್ಷಿತ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಮೈಸೂರಿಗೆ ಅಂದ್ರೆ ಮಹಿಷಾಪುರಕ್ಕೆ ಒಬ್ಬನ್ ಪರ್ಸನ್ ಬರ್ತಾನಲ್ಲ, ಅವನ ಹೆಸರು ಏನಂತಂದ್ ಹೇಳಿ ನನ್ ಕಮೆಂಟ್ ಅನ್ನ ಹಾಕ್ರಿ. ಆ ತರ ಕ್ವಶನ್ಸ್ ಗಳನ್ನ ಡೀಟೇಲ್ ಆಗಿ ಕೇಳ್ತಾನ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಬರುತ್ತಂದ್ರ ಅರಾಮಿಕ್ ಶಾಸನ ಅಂತಂದ್ ಹೇಳಿ ಬರುತ್ತಲ್ಲ. ಅರಾಮಿಕ್ ಶಾಸನಗಳು ಯಾವ ಬರ್ತಾವ ಅಂತಂದ್ ಹೇಳಿದ್ರೆ ಒಂದು ತಕ್ಷಶಿಲಾ ಅಂತಂದ್ ಹೇಳಿ, ತಕ್ಷಶಿಲಾ ಪಿಲ್ಲರ್ ಎಡಿಕ್ಷನ್ ಅಂತಂದ್ ಹೇಳಿ, ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂತಂದ್ ಹೇಳಿ ಬರುತ್ತೆ. ಸ್ತಂಭ ಶಾಸನ, ಇದು ಕೂಡ ಪಾಕಿಸ್ತಾನದೊಳಗಡೆ ಐತೆ. ಅದಾದ ನಂತರ ಅರಾಮಿಕ್ ಒಳಗಡೆ ಇನ್ನೊಂದ್ ಬರುತ್ತ ಲಘ್ಮನ್ ಅಂತಂದ್ ಹೇಳಿ, ಲಘ್ಮನ್ ಅಂತಂದ್ ಹೇಳಿ ಬರುತ್ತ. ಇದು ತುಂಬಾ ಇಂಪಾರ್ಟೆಂಟ್, ಲಘ್ಮನ್ ಅಂತಂದ್ ಹೇಳಿ. ಇದು ಆಫ್ಘಾನಿಸ್ತಾನದೊಳಗಡೆ ಬರುವಂತಹ ಅರಾಮಿಕ್ ಶಾಸನ. ಯಾರ್ದು? ಅಶೋಕನಿಗೆ ಸಂಬಂಧಪಟ್ಟಿದ್ದು. ಅದಾದ ನಂತರ ಗ್ರೀಕ್ ಭಾಷೆ ಒಳಗಡೆ ಬರುವಂತದ್ದು ಯಾವ್ದಂತಂದ್ ಹೇಳಿದ್ರೆ ಕಂದಹಾರ ಶಾಸನ ಅಂತಂದ್ ಹೇಳ್ತೀವಿ. ಯಾವ್ದು? ಕಂದಹಾರ ಶಾಸನ ಅಂತಂದ್ ಹೇಳ್ತೀವಿ. ಇದು ಆಫ್ಘಾನಿಸ್ತಾನದಲ್ಲಿ ಬರುತ್ತ ಇವಾಗ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಇದು ಕಂದಹಾರ ಶಾಸನ ಏನಂತಂದ್ ಹೇಳಿದ್ರೆ ಗ್ರೀಕ್ ಒಳಗಡೆ ಅಷ್ಟೇ ಇಲ್ಲ, ಗ್ರೀಕ್ ಪ್ಲಸ್ ಅರಾಮಿಕ್ ಎರಡೂ ಭಾಷೆಗಳಲ್ಲಿ ಕಂಡು ಬರುತ್ತ ಇದು. ನೋಡ್ರಿ, ಅಂದ್ರೆ ಎಲ್ಲಾ ಭಾಷೆಗಳಲ್ಲಿ ಕಂಡು ಬರ್ತಾವ ಅಂತಂದ್ ಹೇಳಿ ನಾನ್ ನಿಮಗ್ ಪ್ರೂಫ್ ಕೊಟ್ಟೆ. ಏನೇ ಕ್ವಶನ್ ಬಂದ್ರು ಕೂಡ ಎಲ್ಲಾನೇ ಆಲ್ ಅಂತಂದ್ ಹಾಕಿ ಬಿಡ್ಬೇಕು ನೀವು ಆನ್ಸರ್ಸ್ ಗಳನ್ನ. ಆಮೇಲೆ ನಿಮ್ಗೆ ಇನ್ನೊಂದ್ ಕ್ವಶನ್ ಏನಂತಂದ್ ಹೇಳಿದ್ರೆ, ಈಗ ನಮ್ ಕರ್ನಾಟಕದೊಳಗಡೆ ಅಶೋಕನ ಎಷ್ಟು ಶಾಸನಗಳು ಕಂಡು ಬರ್ತಾವ ಟೋಟಲ್ ಆಗಿ? ಎಸ್ ನೋಡ್ರಿ, ಈ ಕ್ವಶನ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡಿದ್ದೆ. ನಿಮ್ಗೆ ಗೊತ್ತಿರ್ಬೇಕು, ಇಂಥ ಕ್ವಶನ್ಸ್ ಗಳೇ ಬರ್ತಾವ ಕೆಇ ಎಕ್ಸಾಮ್ಸ್ ಅಲ್ಲಿ. ಭಾರತದ ಸಂಸತ್ತಿನಲ್ಲಿ ಹಣದ ವಿಧೇಯಕವನ್ನ ಅಂದ್ರೆ ಹಣದ ಬಿಲ್, ಮನಿ ಬಿಲ್ ಅಂತ ಹೇಳ್ತೀವಿ. ಮನಿ ಬಿಲ್ ಅಥವಾ ಇನ್ನೊಂದೇನಂತ ಕರಿತೀವಿ ಅಂದ್ರ ಹಣಕಾಸಿನ ಮಸೂದೆ ಅಂತ ಕರಿತೀವಿ. ಅದನ್ನ ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ ಅಂತಂದ್ ಹೇಳಿ. ಎಸ್ ರೀ ಸರ್, ಇದು ಕರೆಕ್ಟ್ ಐತ್ರಿ. ಯಾಕಂತಂದ್ ಹೇಳಿದ್ರೆ ಅದನ್ನ ಓನ್ಲಿ ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ಬೇಕಂತಂದ್ ಹೇಳಿ ನಾನು ನಿಮಗೆ ಹೇಳಿದ್ದೇನೆ. ಈಗ ರಾಜ್ಯ ಅಂತ ಬಂದ್ರ ಸರ್ ಅದನ್ನ ವಿಧಾನಸಭೆಯಲ್ಲಿ ಮಂಡಿಸ್ಬೇಕ್ರಿ ಅಂತಂದ್ ಹೇಳಿ. ಅದಾದ ನಂತರ ಒಂದು ವಿಧೇಯಕವು ಹಣದ ವಿಧೇಯಕವೇ ಅಥವಾ ಎಂಬುದನ್ನು ಲೋಕಸಭೆಯ ಸ್ಪೀಕರ್ ನಿರ್ಧಾರ ಮಾಡ್ತಾರೆ. ನಾನು ಅದನ್ನು ಕೂಡ ಹೇಳಿದ್ದೇನೆ ಸರ್. ಇವಾಗ ಒಂದು ಬಿಲ್ ಬರುತ್ತೆ, ಇದು ಬಿಲ್ ಸಾಮಾನ್ಯ ಬಿಲ್ಲ ಅಥವಾ ಹಣಕಾಸು ಬಿಲ್ಲ ಅಂತಂದ್ ಹೇಳಿ ಡಿಸೈಡ್ ಮಾಡುವಂತ ಪರ್ಸನ್ ಯಾರು? ಲೋಕಸಭೆಯ ಸ್ಪೀಕರ್ ಅಂತಂದ್ ಹೇಳ್ತೀವಿ. ಈಗ ರಾಜ್ಯಗಳಲ್ಲಿ ಬಂದ್ರೆ ರಾಜ್ಯಗಳಲ್ಲಿ ಬರುವಂತಹ ವಿಧಾನಸಭೆಯ ಸ್ಪೀಕರ್ ಅಂತಂದ್ ಹೇಳ್ತೀವಿ. ಅಂದ್ರ ಎ ಮತ್ತು ಎರಡು ಏನಂತಂದ್ ಹೇಳಿದ್ರೆ ಸರಿಯಾಗಿದಾವ. ಎಗೆ ಸರಿ ಆರ್ ಏನಂತಂದ್ ಹೇಳಿದ್ರೆ ಸರಿಯಾದ ಕಾರಣ ಆಗತ್ತ. ಸೊ ಈ ಪಾಯಿಂಟ್ ಅನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ. ಸರ್ ಇಲ್ಲಿ ನೋಡ್ರಿ, ಈ ತರ ಕ್ವಶನ್ಸ್ ಗಳದಾವ. ಈಗ ನಾನು ಇದನ್ನ ಓದ್ತೀನಿ ನೋಡ್ರಿ. ಇದನ್ನೆಲ್ಲ ನೋಡಿದಾಗ ಸರ್ ಇದನ್ನ ಅವನು ಬ್ರಕೆಟ್ ಅಲ್ಲಿ ಕೊಟ್ಟಿದ್ದಾನ್ರಿ. ಎಸ್, ನಾನು ಕರೆಕ್ಟ್ ಅಂತ ಹಾಕೋತೇನ್ರಿ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ರಿ. ಸಂಪೂರ್ಣವಾಗಿ ಎಲ್ಲವೂ ಅಂತಂದ್ ಹೇಳಿ ಈ ತರ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಇದು ರಾಂಗ್ ಆಗತ್ರಿ. ಉತ್ತರ ಗೋಳಾರ್ಧದ ಬಗ್ಗೆ ಕೊಟ್ಟಿದ್ದಾನೆ. ನಾವು ಈ 2 ಪಾಯಿಂಟ್ಸ್ ಗಳನ್ನ ಹಿಂಗ್ ಥಿಂಕ್ ಮಾಡಿದ್ವಿ ಅಷ್ಟೇ. ಇವಾಗ ಈಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಈಗ ಏನ್ ನೋಡೋಣ, ಈಗ ಏನಂತಂದ್ ಹೇಳಿದ್ರೆ ಈ ತರ ನಾವು ಭೂಮಿಯನ್ನ ತಗೊಂಡ್ವಿ ಅಂತಂದ್ ಹೇಳಿದ್ರೆ ಇದು ಸಂಭಾಜಕ ವೃತ್ತ, ಮೇಲ್ಗಡೆ ಉತ್ತರ ಗೋಳಾರ್ಧ, ಕೆಳಗಡೆ ಏನಂದ್ರೆ ದಕ್ಷಿಣ ಗೋಳಾರ್ಧ. ಥಿಂಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಸರ್ ಇಲ್ಲಿ ಏನ್ ಬರುತ್ತೆ? ಸೌತ್ ಅಮೆರಿಕಾ ಬರತ್ರಿ. ಇಲ್ಲಿ ಏನಂತಂದ್ ಹೇಳಿದ್ರೆ ಅರ್ಧ ಆಫ್ರಿಕಾ ಬರತ್ರಿ. ಹಿಂಗ ಅರ್ಧ ಆಫ್ರಿಕಾ ಹಿಂಗ್ ಬರ್ತೈತೆ ಅಷ್ಟ. ಆಮೇಲೆ ಆಸ್ಟ್ರೇಲಿಯಾ, ಉಳಿದದ್ದೆಲ್ಲ ಏನಂತಂದ್ ಹೇಳಿದ್ರೆ ಇಲ್ಲಿ ಉತ್ತರ ಅಮೆರಿಕಾ, ಆಮೇಲೆ ನೆಕ್ಸ್ಟ್ ಏಷ್ಯಾ, ಯುರೋಪ್ ಅಂತಂದ್ ಹೇಳಿ ಹಿಂಗ್ ಬಹಳ ಭೂಭಾಗ ಬರುತ್ತೆ. ಈಗ ನೋಡ್ರಿ, ಅದಕ್ಕೋಸ್ಕರ ಭೂಗೋಳಾರ್ಧವನ್ನ, ಉತ್ತರ ಗೋಳಾರ್ಧವನ್ನ ನಾವ್ ಏನಂತ ಕರಿತೀವಿ? ಲ್ಯಾಂಡ್ ಜಾಸ್ತಿ ಇರೋದ್ರಿಂದ ಅದನ್ನ ಲ್ಯಾಂಡ್ ಹೆಮಿಸ್ಫಿಯರ್ ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಭೂಗೋಳಾರ್ಧ ಅಂದ್ರೆ ಭೂಮಿ ಜಾಸ್ತಿ ಐತೆ ಅಂತಂದ್ ಹೇಳಿ. ಸೊ ಉತ್ತರ ಗೋಳಾರ್ಧವನ್ನ ಭೂಮಿ ಜಾಸ್ತಿ ಇರೋದ್ರಿಂದ ಭೂಗೋಳಾರ್ಧ. ಈಗ ನೋಡ್ರಿ, ಇಲ್ಲಿ ಕೆಳಗಡೆ ದಕ್ಷಿಣ ಗೋಳಾರ್ಧವನ್ನ ನೀರು ಜಾಸ್ತಿ ಐತೆ, ಅಲ್ಲಿ ನೆಲ ಜಾಸ್ತಿ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನ ನಾವು ಜಲ ಗೋಳಾರ್ಧ ಅಂತ ಕರಿತೀವಿ. ಎಕ್ಸ್ಟ್ರಾ ಪಾಯಿಂಟ್ ಬರ್ದಿಟ್ಕೊಡ್ರಿ. ಪಾಯಿಂಟ್ ಕ್ಲಿಯರ್? ಜಲ ಗೋಳಾರ್ಧ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್, ಇದು ಸಂಪೂರ್ಣವಾಗಿ ಉತ್ತರ ಗೋಳಾರ್ಧ ಸಂಪೂರ್ಣವಾಗಿ ಭೂರಾಶಿಯಿಂದ ಇಲ್ಲ ಸರ್. ಅಲ್ಲೆಲ್ಲ ಏನಂದ್ರೆ ಸಮುದ್ರಗಳಿದಾವ್ರಿ.
ಸೊ ಅದಕ್ಕೋಸ್ಕರ ಸಂಪೂರ್ಣವಾಗಿ ಅವೆಲ್ಲ ಏನ್ ನಾವು ವರ್ಡ್ಸ್ಗಳು ಹೇಳಲ್ಲ ಅವು ಬರಂಗಿಲ್ಲ. ಸೊ ಅದಕ್ಕೋಸ್ಕರ ತೆಗೆದು ಹಾಕ್ದೆ. ನೆಕ್ಸ್ಟ್ ನೋಡಿ, ದಕ್ಷಿಣ ಗೋಳಾರ್ಧವು 57% ರಷ್ಟು ಭೂರಾಶಿಗಳಿಂದ ಮಾಡಲ್ಪಟ್ಟೈತೆ ಅಂತಂದೇಳಿ. ಸೊ ದಕ್ಷಿಣ ಗೋಳಾರ್ಧ ಏನಂತಂದ್ ಹೇಳಿದ್ರೆ ಇದ್ರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಓಕೆ ಕರೆಕ್ಟ್ ಐತೆ. ಯಾಕಂತಂದ್ ಹೇಳಿದ್ರೆ ಪಾಯಿಂಟ್ ಕೊಟ್ಟಿದ್ದಾನೆ. ಸೊ 57% ಅಷ್ಟೇ. ಯಾಕಂತಂದ್ರೆ ಇನ್ನು ಉಳಿದದ್ದೇನು ಆಲ್ಮೋಸ್ಟ್ ಏನಂದ್ರೆ 43% ನೀರ್ ಐತೆ. ಅದಕ್ಕೋಸ್ಕರ ನಾವು ಜಲ ಗೋಳಾರ್ಧ ಅಂತ ಕರಿತೀವಿ. ನೆಕ್ಸ್ಟ್, ಉತ್ತರ ಗೋಳಾರ್ಧವು ದಕ್ಷಿಣ ಗೋಳಾರ್ಧಕ್ಕಿಂತ ಹೆಚ್ಚು ಭೂಭಾಗವನ್ನು ಹೊಂದೈತೆ. ನೋಡ್ರಿ, ಕಂಪೇರ್ ಮಾಡಿದ್ರೆ ಅದು ಕೂಡ ಕರೆಕ್ಟ್ ಐತೆ. ಸೊ ಅದಕ್ಕೋಸ್ಕರ ಕೇವಲ 3 ಹೇಳಿಕೆಗಳು ಇಲ್ಲಿ ಸರಿ ಹೋಗ್ತಾವ. ಕೇವಲ ಎಷ್ಟಂತಂದ ಹೇಳಿದ್ರೆ 3 ಹೇಳಿಕೆಗಳು ಸರಿ ಹೋಗ್ತಾವ. ನೋಡ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ 68% ಏನಂದ್ರೆ ಭೂಮಿ ಐತೆ. ಸೊ ಮೇಲ್ಗಡೆ ಉತ್ತರ ಗೋಳಾರ್ಧದಲ್ಲಿ ಏನಂತಂದ ಹೇಳಿದ್ರೆ 68% ಏನಂದ್ರೆ ಭೂಮಿ ಕಂಡು ಬರುತ್ತ. ಇದ್ರ ಬಗ್ಗೆ ನೋಡ್ಕೊಂಡ್ ಇಟ್ಕೊಳ್ರಿ ಜರ. ಇಷ್ಟೇ ಸಾಕು. ಈಗೇನ್ ನಾನು ಹೇಳಿದ್ನಲ್ಲ ಇಷ್ಟು ಸಾಕು. ಎಸ್, ಇಲ್ಲಿ ನೋಡ್ರಿ, ಕಾವೇರಿ ನದಿ ಬಗ್ಗೆ ಕ್ವಶನ್ ಅನ್ನ ಕೇಳಿದಾನ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು, ನಾನೊಂದು ವಿಡಿಯೋವನ್ನ ಮಾಡಿ ಹಾಕ್ತೀನಿ. ಕಾವೇರಿ ನದಿ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿ ಹಾಕ್ತೀನಿ ಕಂಪ್ಲೀಟ್ ಆಗಿ, ಕಾವೇರಿ ಮತ್ತು ಕೃಷ್ಣಾ ನದಿ ಬಗ್ಗೆ. ಎಸ್, ಇಲ್ಲಿ ನೋಡ್ರಿ, ಏನ್ ಕೊಟ್ಟಿದಾನ, ಜಲಪಾತಗಳನ್ನ ಕೊಟ್ಟಿದಾನ, ಸರಿಯಾದ ಕ್ರಮದಲ್ಲಿ ಬರಿಬೇಕು ಅಂತಂದೇಳಿ. ಫಸ್ಟ್ ಯಾವ್ದು ಬರುತ್ತೆ, ಲಾಸ್ಟ್ ಯಾವ್ದು ಬರುತ್ತೆ. ಸರ್ ಇಲ್ಲಿ ನೋಡ್ರಿ, ಈಗ ನಾನು ಹಿಂಗೆಲ್ಲ ಚೆಕ್ ಮಾಡಿದ ತಕ್ಷಣ ಸರ್ ಹೊಗೇನ್ಕಲ್ ಏನೈತಲ್ರಿ ಲಾಸ್ಟ್ ಐತೆ. ಹೊಗೇನ್ಕಲ್ ಏನಂತಂದ್ರೆ ಲಾಸ್ಟ್ ಐತೆ. ಅದಾದ ನಂತರ ನೆಕ್ಸ್ಟ್ ಕೆಲವೊಂದ್ ಜನರಿಗೆ ಈಗ ನೋಡ್ರಿ, ಸೌತ್ ಕರ್ನಾಟಕದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಶಿವನ ಸಮುದ್ರ ಆದ ನಂತರ ಹೊಗೇನ್ಕಲ್ ಬರುತ್ತೆ ಅಂತಂದೇಳಿ. ಗೊತ್ತಿರುತ್ತಲ್ಲ ನಿಮ್ಗೆ ಎಲ್ರಿಗೂ, ಶಿವನ ಸಮುದ್ರ ಆದ ನಂತರ ಹೊಗೇನ್ಕಲ್ ಬರುತ್ತೆ. ಹೊಗೇನ್ಕಲ್ ಏನಂದ್ರೆ ಆಲ್ಮೋಸ್ಟ್ ತಮಿಳ್ನಾಡು ಬಾರ್ಡರ್ ಅಲ್ಲಿ ಬರುತ್ತೆ. ಸೊ ಈ ತರ ಏನಂದ್ರ ಈಗ ಈ ತರ ಹರ್ಕೊಂಡ್ ಹೋಗುತ್ತೆ. ಇಲ್ಲಿ ಏನಂತಂದ ಹೇಳಿದ್ರೆ ನಮ್ದು ಬಾರ್ಡರ್ ಮುಗೀತು. ಇಲ್ಲಿ ತಮಿಳ್ನಾಡು ಸ್ಟಾರ್ಟ್ ಆಗತ್ತ. ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಹೊಗೇನ್ಕಲ್ ಜಲಪಾತ ಬರುತ್ತ. ಅದ್ರ ಹಿಂದ್ಗಡೆ ಏನಂತಂದ ಹೇಳಿದ್ರೆ ಯಾವ್ದು ಬರುತ್ತ, ಶಿವನ ಸಮುದ್ರ ಬರುತ್ತೆ. ಇಲ್ಲಿ ನೋಡ್ರಿ, ಹೊಗೇನ್ಕಲ್ 2 ಐತೆ ಸರ್. ನಾನು ಲಾಸ್ಟ್ ಏನೈತೆ ಅಂತಂದ ಹೇಳಿದ್ರೆ ಇವನ್ ತೆಗೆದು ಹಾಕ್ತೇನ್ರಿ. ಏನಂತಂದ ಹೇಳಿದ್ರೆ ತೆಗೆದು ಹಾಕ್ತೇನ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಶಿವನ ಸಮುದ್ರ ರಿಪೀಟ್ ಆಗೈತ್ರಿ. ಆಲ್ಮೋಸ್ಟ್ ಏನಂತಂದ್ರೆ ಶಿವನ ಸಮುದ್ರ ಫಸ್ಟ್ ಏನಂದ್ರೆ ಚುಂಚನ್ ಕಟ್ಟೆ ಬರುತ್ತೆ. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗತ್ತೆ. ಇದು ಚುಂಚನ್ ಕಟ್ಟೆ ಅನ್ನೋದು ನೋಡ್ರಿ, ಪ್ರಾಪರ್ ಆಗಿ ಬರ್ಕೊಡ್ರಿ. ಚುಂಚನ್ ಕಟ್ಟೆ ಅನ್ನೋದು ಮೈಸೂರು ಜಿಲ್ಲೆ ಒಳಗಡೆ ಬರುತ್ತ. ಮೈಸೂರು ಜಿಲ್ಲೆಯ KR ನಗರ್ ತಾಲೂಕು ಒಳಗಡೆ ಬರ್ತೈತೆ. ಅದಾದ ನಂತರ ಶಿವನ ಸಮುದ್ರ ಎಲ್ಲಿ ಬರುತ್ತೆ ಅಂದ್ರೆ ಮಂಡ್ಯ ಮತ್ತು ಚಾಮರಾಜನಗರ ಅದ್ರ ಬಾರ್ಡರ್ ಒಳಗಡೆ ಬರುವಂತಹ ಒಂದು ಶಿವನ ಸಮುದ್ರ ಜಲಪಾತ ಅಂತ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ಇದು ಹೊಗೇನ್ಕಲ್ ತಮಿಳುನಾಡು ಮತ್ತು ಕರ್ನಾಟಕ ಬಾರ್ಡರ್ ಅಲ್ಲಿ ಕಂಡು ಬರುವಂತದ್ದು. ಕ್ಲಿಯರ್. ಈಗ ನನಗೆ ನೀವು ಕಮೆಂಟ್ ಹಾಕ್ಬೇಕು ಪ್ರತಿಯೊಬ್ರು ಕಾವೇರಿ ನದಿ ಬಗ್ಗೆ. ಕಾವೇರಿ ನದಿಗೆ ಡ್ಯಾಮ್ಸ್ ಗಳು ಬರ್ತಾವೆ. 2 ಇಂಪಾರ್ಟೆಂಟ್ ಅಂತ ಹೇಳತ್ತೇನೆ. ಒಂದು ಕರ್ನಾಟಕದಲ್ಲಿ KRS ಡ್ಯಾಮ್ ಅಂತಂದೈತೆ, ಕೃಷ್ಣರಾಜಸಾಗರ್ ಡ್ಯಾಮ್ ಅಂತಂದೇಳಿ. ಅದಾದ ನಂತರ ಇನ್ನೊಂದು ಡ್ಯಾಮು ತಮಿಳುನಾಡದಲ್ಲಿ ಐತೆ. ಆ ಡ್ಯಾಮ್ ಹೆಸರು ಯಾವುದು? ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಮ್ಗೆ ಏನ್ ಬೇರೆ ಆಪ್ಷನ್ ಇಲ್ಲ. ನಿಮ್ಗೆ ಯಾವ್ದಾದ್ರು ಗೊತ್ತೈತನ ಸರ್? ನಮಗ್ ಮೇ ಬಿ ನರ್ಮದಾ ನದಿದೊಂದು ಗೊತ್ತಿರ್ಬೋದ್ರಿ. ಎಸ್, ನರ್ಮದಾ ನದಿದೊಂದು ಗೊತ್ತಿರ್ಬೋದು. ಇಲ್ಲಿ ನೋಡ್ರಿ, ತಿಲಾಯ್ ಡ್ಯಾಮ್ ಅಂತಂದ ಹೇಳಿ ಬರುತ್ತಾ. ಎ ಆಪ್ಷನ್ ಒಳಗಡೆ ನೋಡೋಣ ಸರ್, 3 ಅಂತಂದ ಹೇಳಿ ಕವರ್ ಆಗೈತ್ರಿ. ಸೊ ಅದ್ರ ಪ್ರಕಾರನ ಹೋಗೋಣ ಸರ್. ತಿಲಾಯ್ ಡ್ಯಾಮ್ ಏನಂತಂದ ಹೇಳಿದ್ರೆ ಬರ್ಕಾರ್ ನದಿಗೆ ಐತ್ರಿ. ಸೊ ತಿಲಾಯ್ ಡ್ಯಾಮ್ ಏನಂತಂದ ಹೇಳಿದ್ರೆ ಬರ್ಕಾರ್ ನದಿಗೆ ಐತೆ. ಈ ಬರ್ಕಾರ್ ನದಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಜಾರ್ಖಂಡ್ ಒಳಗಡೆ. ಇದು ಯಾವ ನದಿಯ ಉಪನದಿ ಅಂತಂದ ಹೇಳಿದ್ರೆ ದಾಮೋದರ್ ನದಿಯ ಉಪನದಿ. ಇದು ನಾನು ಹೇಳ್ತೀನಿ ನಿಮ್ಗೆ, 1ನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಡ್ಯಾಮ್ಸ್ ಗಳನ್ನ ಕಟ್ಟಿದಾರ. ಈಗ ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮ್ಗೆ, ಯಾಕಂದ್ರೆ ಈ ತರ ಕ್ವಶನ್ಸ್ ಗಳನ್ನ ಕೇಳಿದಾನ. ಅದಾದ ನಂತರ ನೆಕ್ಸ್ಟ್ ಈಗ ಸರ್ ನರ್ಮದಾ ನದಿದ್ ನಮಗ ಓಂಕಾರೇಶ್ವರ ಅಂತಂದೇಳಿ ಸೀದ್ ನೋಡ್ರಿ ಅಂತಂದ ಹೇಳಿದ್ರೆ ಸಿ ನೋಡ್ರಿ ಇಲ್ಲಿ ರಿಪೀಟ್ ಆಗೈತ್ರಿ. C22 ಅಂತಂದ ಹೇಳಿ ರಿಪೀಟ್ ಆಗೈತೆ. C22 ಓಂಕಾರೇಶ್ವರ ಏನಂತಂದ ಹೇಳಿದ್ರೆ ನರ್ಮದಾ ನದಿಗೆ ಬರುವಂತಹ ಒಂದು ಯೋಜನೆ ಆಗೈತೆ ಮಧ್ಯಪ್ರದೇಶದೊಳಗಡೆ. ಎಲ್ಲಿ? ಮಧ್ಯಪ್ರದೇಶದೊಳಗಡೆ ಕಂಡು ಬರುತ್ತೆ ಓಂಕಾರೇಶ್ವರ ಡ್ಯಾಮ್ ಅಂತಂದೇಳಿ ನರ್ಮದಾ ನದಿಗೆ. ಸೊ ಇಲ್ಲಿ ನೋಡ್ರಿ, ಇವ್ ಎರಡೂದ್ರದ್ದು ಈ ತರ ಬಂತಂತಂದ ಹೇಳಿದ್ರೆ ನಮ್ಗೆ ಇವಾಗ ಚಾನ್ಸ್ ಯಾವ್ದಂದ್ರೆ ಥರ್ಡ್ ಆಪ್ಷನ್ ಒಂದ್ ಏನಂದ್ರೆ ಕರೆಕ್ಟ್ ಆಗತ್ತೆ ಇಲ್ಲಿ. ಅದಾದ ನಂತರ D11 ಅಂತಂದ ಹೇಳಿ ಏನಾಗೈತಿ, ರಿಪೀಟ್ ಆಗೈತೆ. ಜೋಬಾಟ್ ಅನ್ನೋದು ಏನಂತಂದ ಹೇಳಿದ್ರೆ ಹತ್ನಿ ನದಿ ಅಂತಂದ ಹೇಳ್ತೀವಿ. ಇದು ನರ್ಮದಾ ನದಿಯ ಉಪನದಿ ಆಗೈತೆ. ಸೊ ಇದಕ್ಕ ಚಂದ್ರಶೇಖರ್ ಆಜಾದ್ ಅಂತಂದ ಹೇಳ್ಬಿಟ್ಟು ಯೋಜನೆ ಅಂತಾನು ಕೂಡ ಕರೀತಾರೆ. ಆ ಯೋಜನೆ ಒಳಗಡೆ ಕಟ್ತಾರೆ ಇದನ್ನ. ಅದಾದ ನಂತರ ಇನ್ನೊಂದು ಪಂಚಾಯತ್ ಹಿಲ್ ಅಂತಂದು ಉಳಿತು ದಾಮೋದರ್ ನದಿಗೆ. ಇವಾಗ ನಾನೊಂದು ಲಿಸ್ಟ್ ಅನ್ನ ಹೇಳ್ತೀನಿ, ಆ ಲಿಸ್ಟ್ ನ ನೆನ್ಪಿಟ್ಕೊಂಡ್ರಿ ಅಂತಂದ ಹೇಳಿದ್ರೆ ಯಾವ ಬೇಕಾದ ಡ್ಯಾಮ್ಸ್ ಗಳ ಬಗ್ಗೆ ಕೇಳಿದ್ರು ಕೂಡ ನಿಮ್ಗೆ ಈಸಿಯಾಗಿ ನೆನಪು ಉಳಿಬೇಕು. ಒಂದ್ 10 ಡ್ಯಾಮ್ಸ್ ಗಳು ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಅವನ್ನ ರಿಪೀಟ್ ಆಗಿ ಕೇಳ್ತಾನ. ಸೊ ಇಲ್ಲಿ ನೋಡ್ರಿ, 1ನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ. ಯಾವುದು? 1ನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ. ಈ 1ನೇ ಪಂಚವಾರ್ಷಿಕ ಯೋಜನೆಯನ್ನ
ಕೃಷಿ ಮತ್ತು ನೀರಾವರಿಗೆ ಏನ್ ಮಾಡ್ತಾರಂದ್ರ ಮೀಸಲಿಡ್ತಾರಲ್ಲ, ಈ ನೀರಾವರಿ ಅಂತ ಬಂದಾಗ ನಮ್ ಇಂಡಿಯಾದೊಳಗಡೆ ನೆನ್ಪಿಟ್ಕೊಳ್ರಿ ತುಂಬಾ ಡ್ಯಾಮ್ಸ್ ಗಳನ್ನ ಕಟ್ತಾರ. ಅದ್ರಲ್ಲಿ ಫಸ್ಟ್ ಒನ್ ಯಾವ್ದಂತಂದ್ ಹೇಳಿದ್ರೆ ಸಟ್ಲೇಜ್ ನದಿಗೆ ಆ ಡ್ಯಾಮ್ ಯಾವ್ದಂತಂದ್ ಹೇಳಿದ್ರೆ ಬಾಕ್ರಾ ನಂಗಲ್ ಡ್ಯಾಮ್ ಅಂತ ಕರಿತೀವಿ. ಬಾಕ್ರಾ ನಂಗಲ್ ಡ್ಯಾಮ್ ಯಾವ ನದಿಗೆ? ಸಟ್ಲೇಜ್ ನದಿಗೆ ಅಂತಂದ್ ಹೇಳ್ತೀವಿ, ಸಟ್ಲೇಜ್ ನದಿಗೆ. ಅದಾದ ನಂತರ ಇನ್ನೊಂದು ಡ್ಯಾಮ್ ಅನ್ನ ಕಟ್ತಾರ ಒಡಿಸ್ಸಾದಲ್ಲಿ ಒಂದು ನದಿ ಬರುತ್ತಲ್ಲ ಮಹಾನದಿ ಅಂತಂದೇಳಿ, ಹಿರಾಕುಡ್ ಡ್ಯಾಮ್. ಹಿರಾಕುಡ್ ಡ್ಯಾಮ್ ಕೂಡ ಇದೇ ಯೋಜನೆ ಒಳಗಡೆ ಬರುತ್ತೆ. ಲಾಂಗೆಸ್ಟ್ ಅಂತಂದ್ ಹೇಳ್ತೀವಿ. ನಮ್ಮ ಭಾರತ ದೇಶದ ಲಾಂಗೆಸ್ಟ್ ಡ್ಯಾಮ್ ಯಾವ್ದಂದ್ರೆ ಹಿರಾಕುಡ್ ಡ್ಯಾಮ್. ಇದು ಯಾವ ನದಿಗೆ? ಮಹಾನದಿಗೆ ಅಂತಂದೇಳಿ. ಈ ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ರಿ. ಅದಾದ ನಂತರ ಕೃಷ್ಣಾ ನದಿಗೆ ಬರುವಂತಹ ನಾಗಾರ್ಜುನ ಸಾಗರ ಡ್ಯಾಮ್. ಕೃಷ್ಣಾ ನದಿಗೆ ಬರುವಂತಹ ನಾಗಾರ್ಜುನ ಸಾಗರ ಡ್ಯಾಮ್ ಕೂಡ ಯಾವ್ದ್ರಲ್ಲಿ ಕಟ್ತಾರ? 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಅದಾದ ನಂತರ ದಾಮೋದರ್ ವ್ಯಾಲಿ ಏನ್ ಬರುತ್ತಲ್ಲ, ದಾಮೋದರ್ ವ್ಯಾಲಿ ಯೋಜನೆ ಪ್ರಾಜೆಕ್ಟ್ ಏನ್ ಬರುತ್ತಲ್ಲ, ಅದರಲ್ಲಿ 4 ಡ್ಯಾಮ್ಸ್ ಗಳನ್ನ ಕಟ್ತಾರ. ಈಗ ಒಂದೊಂದು ಹೇಳ್ತೀನಿ ನೋಡ್ರಿ. ಇದೇನಂತಂದ್ ಹೇಳಿದ್ರೆ ಇಲ್ಲಿ ಬರೋದು ಹೂಗ್ಲಿ ನದಿ. ಇಲ್ಲಿ ಮೇಲ್ಗಡೆಯಿಂದ ಏನಂತಂದ್ ಹೇಳಿದ್ರೆ ಇದು ಗಂಗಾ ನದಿ ಹೋಗುತ್ತೆ. ಇದು ಒಡೆದ್ ಬಿಟ್ಟು ಏನಂತಂದ್ರೆ ಒಂದು ಕವಲಾಗಿ ಬರ್ತಾ ಇರೋದ್ ನದಿ ಯಾವ್ದಂತಂದ್ ಹೇಳಿದ್ರೆ ಇದನ್ನ ನಾವು ಹೂಗ್ಲಿ ನದಿ ಅಂತ ಕರಿತೀವಿ. ಈ ಹೂಗ್ಲಿ ನದಿಗೆ ಏನಂತಂದ್ ಹೇಳಿದ್ರೆ ಬಂದ್ ನದಿ ಸೇರ್ಕೊಳುತ್ತಾ. ಆ ನದಿ ಯಾವ್ದಂತಂದ್ ಹೇಳಿದ್ರೆ ಇಲ್ಲಿ ಐತ್ ನೋಡ್ರಿ, ದಾಮೋದರ್ ನದಿ ಅಂತ ಕರಿತೀವಿ. ಇದು ಯಾವ್ದಂತಂದ್ ಹೇಳಿದ್ರೆ ದಾಮೋದರ್ ನದಿ ಅಂತಂದ್ ಹೇಳ್ತೀವಿ. ಈ ದಾಮೋದರ್ ನದಿಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಹಲವಾರು ಡ್ಯಾಮ್ಸ್ ಗಳನ್ನ ಕಟ್ತಾರ. ಸೊ ಆ ಎಲ್ಲಾ ಡ್ಯಾಮ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಸೊ ಇದನ್ನ ಪ್ರಾಪರ್ ಆಗಿ ನೋಡ್ಕೊಳ್ರಿ. ಇಲ್ಲೊಂದ್ ಬರುತ್ತ ನೋಡ್ರಿ, ಇಲ್ಲೊಂದ್ ನದಿ ಬರುತ್ತ ಬರ್ಕಾರ್ ನದಿ ಅಂತಂದೇಳಿ, ಇವಾಗ ಕೇಳಿದಾರಲ್ಲ. ಸೊ ಅದಕ್ಕೊಂದು ಡ್ಯಾಮ್ ಅನ್ನ ಕಟ್ತಾರ, ತಿಲಾಯಿ ಡ್ಯಾಮ್ ಅಂತಂದೇಳಿ. ಯಾವ ಡ್ಯಾಮು? ತಿಲಾಯಿ ಡ್ಯಾಮ್. ಸೇಮ್ ಬರ್ಕಾರ್ ನದಿಗೆ ಇನ್ನೊಂದು ಡ್ಯಾಮ್ ಅನ್ನ ಕಟ್ತಾರ, ಇಲ್ಲಿ ಮೈಥಾನ್ ಡ್ಯಾಮ್ ಅಂತಂದೇಳಿ ಕಟ್ತಾರ. ನೋಡ್ರಿ, ಬರ್ಕಾರ್ ನದಿಗೆ 2 ಬರ್ತಾವ, ಒಂದು ತಿಲಾಯಿ ಡ್ಯಾಮ್ ಅಂತಂದೇಳಿ, ಇನ್ನೊಂದ್ ಯಾವ್ದಂತಂದ್ರೆ ಮೈಥಾನ್ ಡ್ಯಾಮ್ ಅಂತಂದೇಳಿ 2 ಬರ್ತಾವ. ತಿಲಾಯಿ ಡ್ಯಾಮ್ ಅನ್ನ 1953ರಲ್ಲಿ ಕಟ್ಟಿದ್ರ, ಮೈಥಾನ್ ಡ್ಯಾಮ್ ಅನ್ನ 1957ರಲ್ಲಿ ಕಟ್ತಾರ. ಅದಾದ ನಂತರ ನೆಕ್ಸ್ಟ್ ಬರೋದು ಯಾವ್ದಂತಂದ್ ಹೇಳಿದ್ರೆ ಕೋನಾರ್ ನದಿ ಅಂತಂದ್ ಹೇಳಿ ಬರುತ್ತೆ. ಸೊ ಕೋನಾರ್ ನದಿ, ದಾಮೋದರ್ ನದಿಯ ಇನ್ನೊಂದು ಉಪನದಿ ಆದಂತಹ ಕೋನಾರ್ ನದಿ ಇಲ್ಲಿ ಬರುತ್ತೆ. ಇಲ್ಲಿ ಇನ್ನು ಹಿಂದೆ ಹರ್ಕೊಂಡ್ ಬರುತ್ತೆ. ಅದಕ್ಕೆ ಇಲ್ಲೊಂದು ಡ್ಯಾಮ್ ಅನ್ನ ಕಟ್ತಾರ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕೋನಾರ್ ಡ್ಯಾಮ್ ಅಂತಂದ ಹೇಳಿ ಕರಿತೀವಿ. ಸೊ ಯಾವ ಡ್ಯಾಮ್ ಅಂತ ಕರಿತೀವಿ? ಕೋನಾರ್ ಡ್ಯಾಮ್ ಅಂತಂದ್ ಹೇಳಿ ಕರಿತೀವಿ. ಇದನ್ನ ನಿಮಗೆ ಕೇಳಂಗಿಲ್ಲ. ಇದನ್ನ 1955ರಲ್ಲಿ ಕಟ್ತಾರೆ. ಯಾಕಂದ್ರೆ ಕೋನಾರ್ ಡ್ಯಾಮ್ ಕೋನಾರ್ ನದಿ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ದಾಮೋದರ್ ನದಿಗೆ. ದಾಮೋದರ್ ನದಿ ಮೇಲೆ ಒಂದು ಡ್ಯಾಮ್ ಅನ್ನ ಕಟ್ತಾರ, ಪಂಚೇತ್ ಅಂತಂದೇಳಿ. ಇಲ್ಲಿ ಬರುತ್ತೆ ನೋಡ್ರಿ. ಈಗ ನಮ್ ಕ್ವಶನ್ ಕೇಳಿದ್ರಲ್ಲ, ಅದು ಪಂಚೇತ್ ಅಂತಂದೇಳಿ. ಪಂಚೇತ್ ಡ್ಯಾಮ್ ಅಂತಂದ್ ಹೇಳಿ ಇದನ್ನ ಯಾವ್ದಕ್ಕೆ? ದಾಮೋದರ್ ನದಿ ಮೇಲೆ ಕಟ್ತಾರ. ಇಲ್ಲಿ ಬರುತ್ತದು. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ದುರ್ಗಾಪುರ್ ಬ್ಯಾರೇಜ್ ಅಂತಂದ್ ಹೇಳಿ ಬರುತ್ತೆ. ಅದ್ ನಮ್ಗೇನ್ ಅಷ್ಟೊಂದೇನ್ ಇಂಪಾರ್ಟೆಂಟ್ ಇಲ್ಲ, ಅದೆಲ್ಲ ಬೇಡ. ಅದಾದ ನಂತರ ಇನ್ನೊಂದು ಥೇನ್ ಘಾಟ್ ಅಂತಂದ್ ಹೇಳಿ, ಇಲ್ಲಿಂದ ಏನಂತಂದ್ ಹೇಳಿದ್ರೆ ಇಲ್ಲೊಂದು ಡ್ಯಾಮ್ ಬರುತ್ತೆ, ಥೇನ್ ಘಾಟ್ ಡ್ಯಾಮ್ ಅಂತಂದೇಳಿ. ಸೊ ಇದು ಕೂಡ ಇಂಪಾರ್ಟೆಂಟ್, ದಾಮೋದರ್ ನದಿ ಮೇಲೆ ಬರುವಂತಹ ಡ್ಯಾಮ್ಸ್ ಗಳಾಗಿದಾವ. ಕ್ಲಿಯರ್ ಸರ್? ಆಮೇಲ್ರಿ ಹೂಗ್ಲಿ ನದಿ ಏನ್ ಬರುತ್ತಲ್ರಿ, ಹೂಗ್ಲಿ ನದಿ ಒಂದು ದಾಮೋದರ್ ನದಿ ಈ ತರ ಏನಂತಂದ್ ಹೇಳಿದ್ರೆ ದಾಮೋದರ್ ನದಿ ಬಂದ್ ಸೇರ್ಕೊಂತು. ಆಮೇಲೆ ಇನ್ನೊಂದ್ ಸಪರೇಟ್ ಆಗಿ ತುಂಬಾ ದೊಡ್ಡದಾಗಿರುವಂತ ನದಿ ಬಂದ್ ಸೇರ್ಕೊಳುತ್ತೆ ಇಲ್ಲಿಂದ. ನೋಡ್ರಿ, ಈ ತರ ಏನಂತಂದ್ ಹೇಳಿದ್ರೆ ಇಲ್ಲಿಂದ ಏನಂತಂದ್ ಹೇಳಿದ್ರೆ ಒಂದು ನದಿ ಬಂದ್ ಸೇರ್ಕೊಳುತ್ತೆ. ಅದ್ರ ಹೆಸರು ಏನಂದ್ರೆ ರೂಪನಾರಾಯಣ್ ಅಂತಂದ್ ಕರಿತೀವಿ. ಸೊ ಹೂಗ್ಲಿ ನದಿಗೆ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ರೂಪನಾರಾಯಣ್ ಅಂತಂದ್ ಹೇಳಿ, ದಾಮೋದರ್ ಮತ್ತು ರೂಪನಾರಾಯಣ್. ಸೊ ದಾಮೋದರ್ ನದಿ ಆಲ್ಮೋಸ್ಟ್ ವೆಸ್ಟ್ ಬೆಂಗಾಲ್ ಅನ್ನ ಕವರ್ ಮಾಡ್ಕೊಳುತ್ತಾ. ಅವಾಗ ಏನಂತಂದ್ ಹೇಳಿದ್ರೆ ಪ್ರವಾಹಗಳು ಬರ್ತಾವ. ಅದಕ್ಕೋಸ್ಕರ ದಾಮೋದರ್ ನದಿಯನ್ನ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತಂದ್ ಹೇಳಿ ಕರೀತಾರೆ, ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ. ಅದಾದ ನಂತರ ಈ ಹೂಗ್ಲಿ ನದಿ ಮೇಲೆ ಇಲ್ಲಿ ಈ ಪ್ರದೇಶದೊಳಗಡೆ ಏನಂದ್ರೆ ಒಂದು ಯಾವ್ದೋ ಸಿಟಿ ಬರುತ್ತೆ, ಅದನ್ನ ನಾವು ಕೋಲ್ಕತ್ತಾ ನಗರ ಅಂತ ಕರಿತೀವಿ. ಇಷ್ಟು ಮ್ಯಾಪ್ ಅನ್ನ ನೆನ್ಪಿಟ್ಕೊಡ್ರಿ. ಎಸ್, ಇಲ್ಲಿ ನೋಡ್ರಿ ಕ್ವಶನ್ ಏನೈತೆ ಅಂದ್ರೆ ಇಷ್ಟು ದೊಡ್ಡದೈತೆ ಸರ್. ನಾನು ಆಪ್ಷನ್ಸ್ ಗಳು ನೋಡ್ತೀನಿ ಯಾವ್ದು ಸರಿಯಾಗಿದೆ ಅಂತ ಕೇಳಿದಾರೆ. ಸರ್ ಆಪ್ಷನ್ ಎ, ಆಪ್ಷನ್ ಎ, ಆಪ್ಷನ್ ಎ, ಆಪ್ಷನ್ ಎ ಅಂತಂದೈತ್ರಿ. ಸರ್ ಕಂಪ್ಲೀಟ್ ಆಗಿ ಆಪ್ಷನ್ ಎ ಏನಂದ್ರೆ ಕರೆಕ್ಟ್ ಆಗೈತ್ರಿ. ಸೊ ಆಪ್ಷನ್ ಎ ಕರೆಕ್ಟ್ ಐತೆ. ಅಂದ್ರೆ ಶಿಲೆ ಮತ್ತು ಬಂಡೆಗಳ ಘನ ವಸ್ತುಗಳು ನಿಕ್ಷೇಪಗೊಂಡಿರುವ 8ರಿಂದ 10 ಕಿಲೋಮೀಟರ್ ಅಗಲವಾದ ಕಿರಿದಾದ ಪಟ್ಟಿಯನ್ನ ನಾವು ಬಾಬರ್ ಅಂತಂದ್ ಹೇಳಿ ಕರಿತೀವಿ ಅಂತಂದ್ ಹೇಳಿ. ಈಗ ದೇವ್ರನಿಗೂ ನಿಮ್ಗೆ ಹಿಂಗ ಅಂದ್ರೆ ಏನಂತಂದ್ ಅರ್ಥ ಆಗಂಗಿಲ್ಲ, ನಾನ್ ನಿಮ್ಗೆ ಆಮೇಲೆ ಅರ್ಥ ಮಾಡಿಸ್ತೀನಿ. ಅದಾದ ನಂತರ ಸರ್ ನೆಕ್ಸ್ಟ್ ನೋಡ್ರಿ, ಆಪ್ಷನ್ ಬಿ, ಆಪ್ಷನ್ ಬಿ, ಆಪ್ಷನ್ ಬಿ, ಆಪ್ಷನ್ ಬಿ ಎಲ್ಲಾ ಕಡೆ ಆಗೈತ್ರಿ ಸರ್. ತೆರಾಯಿ ಅಂತಂದ್ ಹೇಳಿದ್ರೆ 10ರಿಂದ 20 ಕಿಲೋಮೀಟರ್ ಅಗಲವಿದ್ದು ಇಲ್ಲಿ ನದಿಗಳು ಮತ್ತು ತೊರೆಗಳು ಮರು ಕಾಣಿಸಿಕೊಂಡು ಜೌಗು ಪ್ರದೇಶ ಅಥವಾ ನಿಂತ ನೀರಿನ ಪರಿಸ್ಥಿತಿಯನ್ನ ನಾವು ತೆರಾಯಿ ಅಂತಂದ್ ಹೇಳಿ ಕರಿತಾರ್ರಿ. ಇದು ಕೂಡ ಕರೆಕ್ಟ್ ಐತೆ, ಬಾಬರ್ ತೆರಾಯಿ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನು ಉಳಿದಿದ್ರಲ್ಲಿ ನೋಡ್ಕೋಬೇಕ್ರಿ. ಇನ್ನು ಉಳಿದಿದ್ರಲ್ಲಿ ಯಾವ್ದು ಕರೆಕ್ಟ್ ಐತೆ ಯಾವ್ದು ರಾಂಗ್ ಐತೆ ಅಂತಂದೇಳಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಹಳೆಯ ಮತ್ತು ಹೊಸ ನದಿ ನಿಕ್ಷೇಪಗಳನ್ನ ಖಾದರ್ ಮತ್ತು ಭಾಗರ್ ಅಂತಂದ್ ಹೇಳಿ ಕರೀತಾರ, ಬಂಗರ್ ಅಂತ ಹೇಳಿ ಕರೀತಾರ ಅಂತಂದೇಳಿ.
ಸೊ ಇಲ್ಲಿ ನೋಡ್ರಿ ಹಳೆಯ ಮತ್ತು ಹೊಸ ನಿಧಿಯನ್ನ, ಹಳೆಯದನ್ನ ಏನಂತ ಕರೀತಾರ ಅಂದ್ರೆ ಕದರ್ ಅಂತಂದ್ ಹೇಳಿ ಕರೀತಾರ ಅಂತಂದೈತಿ, ಹೊಸದನ್ನ ಭಾಗರ್ ಅಂತಂದೈತಿ. ಇದ ರಾಂಗ್ ಆಗತ್ತೆ, ಯಾಕನ್ನೋದ್ ನಾನು ಹೇಳ್ತೀನಿ. ಈಗ ಇಷ್ಟು ಮಾತ್ರ ನಾವು ನೋಡ್ಕೊಂಡ್ವಿ. ಆಮೇಲೆ ಇದು ಲಾಸ್ಟ್ ನೋಡ್ರಿ ಸರ್, ಇದು ಬಾಳ ಅಂದ್ರ ಬಾಳ ಉದ್ದ ಐತ್ರಿ. ಸೊ ಉದ್ದ ಕೊಟ್ಟಿದ ಅಂತಂದ್ ಹೇಳಿದ್ರೆ ಲಾಂಗೆಸ್ಟ್ ಆನ್ಸರ್ ಯಾವಾಗ್ಲೂ ಕರೆಕ್ಟ್ ಆಗಿರತ್ರಿ. ಸರ್ A B D ಎಷ್ಟ ಕರೆಕ್ಟ್ ಆಗಿದಾವ, ಇಲ್ಲಿ ಖದರ್ ಮತ್ತು ಬಂಗಾರ್ ಅನ್ನೋದು ರಾಂಗ್ ಆಗೈತೆ. ಈಗ ನಾನು ಈ ಕಾನ್ಸೆಪ್ಟ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್ KE ಕಾನ್ಸೆಪ್ಟ್. ಸೊ ಇಲ್ಲಿ ನೋಡ್ರಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ನಾವು ಈಗ ಎಕ್ಸ್ಪ್ಲೇನ್ ಮಾಡಕತ್ತೀವಿ. ಇದೇನಂತಂದ ಹೇಳಿದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳು. ಇವೆಲ್ಲ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಹಿಮಾಲಯ ಪರ್ವತ ಶ್ರೇಣಿಗಳಿದಾವ. ಇಲ್ಲಿಂದ ಏನ್ ಹುಟ್ಕೊಂಡ್ ಬರ್ತಾವಲ್ಲ ನದಿಗಳು, ಈಗ ಒಂದು ನದಿ ಹುಟ್ಕೊಂಡ್ ಬಂದೈತೆ ಅನ್ಕೊಳ್ಳೋಣ. ಈ ನದಿ ಹುಟ್ಕೊಂಡ್ ಬಂದ ನಂತರ ಅದೇನ್ ಮಾಡತ್ತ, ಮೇಲ್ಗಡೆಯಿಂದ ಕಲ್ಲು ಮಣ್ಣುಗಳನ್ನೆಲ್ಲ ತಗೊಂಡ್ ಬರುತ್ತ. ಆ ತರ ಏನಂದ್ರೆ ಎಲ್ಲಾ ಕಡೆ ಕಲ್ಲು ಮಣ್ಣು, ಬರೀ ಕಲ್ಲುಗಳು ಸೇರ್ಬಿಟ್ಟಿರ್ತಾವ. ಇಲ್ಲಿ ಫಸ್ಟ್ ಏನಂತಂದ ಹೇಳಿದ್ರೆ ಫಸ್ಟ್ ಗೆ ಕಲ್ಲು ಬರೀ ಕಲ್ಲುಗಳನ್ನ ಎಳ್ಕೊಂಡ್ ಬಂದಿರತ್ತ, ನೀರು ಈ ರೀತಿಯಾಗಿ ಬರ್ತಿರತ್ತ. ಸೊ ಇದೇನಂತಂದ ಹೇಳಿದ್ರೆ ಆಲ್ಮೋಸ್ಟ್ 8 ಕಿಲೋಮೀಟರ್ ಇರುತ್ತೆ, 8ರಿಂದ 10 ಕಿಲೋಮೀಟರ್ ವರೆಗೂ. ಸೊ ಎಷ್ಟಿರುತ್ತೆ ಇಲ್ಲಿಂದ ಇಲ್ಲಿವರೆಗೂ, ಅಂದ್ರೆ ಅಲ್ಲಿ ಹಿಮಾಲಯ ಪರ್ವತಗಳಿಂದ ಹಿಡ್ಕೊಂಡು 8ರಿಂದ 10 ಕಿಲೋಮೀಟರ್ ವರೆಗೂ ಬರೀ ಕಲ್ಲುಗಳಿಂದ, ಆ ಕಲ್ಲಿನೊಳಗಡೆ ಏನಂದ್ರೆ ನೀರ್ ಹರಿತಾ ಇರುತ್ತ. ಈ ತರ ನದಿಯನ್ನ, ಈ ತರ ಏನ್ ವ್ಯವಸ್ಥೆ ಬರುತ್ತಲ್ಲ, ಈಗ ಫಸ್ಟ್ ಏನಂತಂದ ಹೇಳಿದ್ರೆ ಕಲ್ಲುಗಳನ್ನ ತಗೊಂಡ್ ಬಂದು ಅವು ವೇಟ್ ಜಾಸ್ತಿ ಇರುತ್ತೆ, ಅವು ಇಲ್ಲೇ ಮೊದಲ ಏನಂತಂದ ಹೇಳಿದ್ರೆ ಕೂತ್ ಬಿಡ್ತಾವ. ಸೊ ಈ ತರ ಕಲ್ಲಿನಿಂದ ಕೂಡಿದಂತಹ ನದಿ ಏನಂತಂದ್ರೆ ಕೆಳಗಡೆ ನೀರ್ ಹರಿತಾ ಇರುತ್ತೆ, ಬಟ್ ಮೇಲ್ಗಡೆ ಕಲ್ಲುಗಳಿರ್ತಾವ. ಇಂಥ ಒಂದು ವ್ಯವಸ್ಥೆಯನ್ನ ನಾವು ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಭಾಬರ್ ಅಂತಂದ ಹೇಳಿ ಕರಿತೀವಿ. ಇಂಥದೊಂದು ಏನಂತ ಕರಿತೀವಿ ಅಂದ್ರೆ ಭಾಬರ್ ಅಂತಂದ ಹೇಳಿ ಕರಿತೀವಿ. ಈ ಪಾಯಿಂಟ್ ಅನ್ನ ಅದೇ ಕೊಟ್ಟಿದ್ದು ಫಸ್ಟ್ ಒನ್. ಸೊ ಇದನ್ನ ಭಾಬರ್ ಅಂತ ಕರೀತಾರೆ. ಕಿರಿದಾದ ಪಟ್ಟಿ ಆಗೈತೆ. ಅದಾದ ನಂತರ ನೆಕ್ಸ್ಟ್ ಅದ್ರಲ್ಲಿ 8ರಿಂದ 10 ಕಿಲೋಮೀಟರ್ ಉದ್ದವಾಗೈತೆ, ಅಗಲವಾಗೈತೆ, ಉದ್ದವಾಗೈತೆ. ಅದಾದ ನಂತರ ನೆಕ್ಸ್ಟ್ ಭಾರವಾದ ವಸ್ತುಗಳನ್ನ. ಇದಾದ ನಂತರ ನೆಕ್ಸ್ಟ್ ಏನಾಗತ್ತಂದ್ರ ಒಂದ್ ಸ್ವಲ್ಪ ಮಣ್ಣೆಲ್ಲ ಬರ್ತಿರತ್ತಲ್ಲ, ಇಲ್ಲಿ ಮಣ್ಣು ಬಂದು ಇಲ್ಲಿ ಏನಾಗತ್ತಾವ ಅಂತಂದ ಹೇಳಿದ್ರೆ ಇಲ್ಲಿ ಅಂದ್ರೆ ಒಂಥರ ತೇವವಾದ ಪ್ರದೇಶ ಉಂಟಾಗತ್ತ. ಇಲ್ಲಿ ಗಿಡ ಮರಗಳು ಬೆಳ್ಯಾಕ್ ಹಿಡಿತಾವ, ಇಲ್ಲಿ ಗಿಡ ಮರಗಳೆಲ್ಲ ಬೆಳಿತಾವ, ತೇವವಾದ ಪ್ರದೇಶ ಇರುತ್ತ. ಸೊ ಆ ತರ ಇದ್ದಾಗ ಇಂಥ ಒಂದು ಪ್ರದೇಶ ಇರುತ್ತಲ್ಲ, ಜೌಗು ಪ್ರದೇಶ, ಗಿಡ ಮರಗಳು, ಬಳ್ಳಿಗಳು ಇವೆಲ್ಲ ಬೆಳಿತಾವ. ಇಂಥ ಒಂದು ಪ್ರದೇಶವನ್ನ ನಾವ್ ಏನಂತ ಕರಿತೀವಿ ಅಂತಂತ ಹೇಳಿದ್ರೆ ತೆರಾಯಿ ಅಂತಂದ ಹೇಳಿ ಕರಿತೀವಿ. ಈ ಪ್ರದೇಶವನ್ನ ಏನಂತ ಕರಿತೀವಿ ಅಂದ್ರೆ ತೆರಾಯಿ ಅಂತಂದ ಹೇಳಿ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನದಿ ಏನಾಗತ್ತ, ಬಯಲು ಪ್ರದೇಶಗಳಿಗೆ ಬರುತ್ತ. ಬಯಲು ಪ್ರದೇಶ, ಗಂಗಾ ನದಿ ಬಯಲು ಪ್ರದೇಶ, ಉತ್ತರ ಪ್ರದೇಶ, ಬಿಹಾರ್ ಈ ಕಡೆ ಎಲ್ಲ ಬರುತ್ತ. ನದಿ ಪ್ರವಾಹ ಬಂದಾಗ ಏನಂತಂದ ಹೇಳಿದ್ರ ಮಣ್ಣು ತಂದು ಸೈಡ್ ಒಗದ್ ಬಿಡುತ್ತೆ. ಈ ತರ ಮಣ್ಣೇನಪ್ಪಾ ಅಂತಂದ್ರೆ ಸೈಡ್ ತಂದು ಒಗದ್ ಬಿಡತ್ತ. ಒಂದ್ 4-5 ವರ್ಷ ಆಗತ್ತ. 4-5 ವರ್ಷ ಆದ ನಂತರ ಇದ್ ಮಣ್ಣು ಹಳೇದಾಗತ್ತಲ್ಲ, ಇಂತ ಹಳೆಯದಾದಂತಹ ಮಣ್ಣನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಬಂಗಾರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಂಗಾರ್. ಓಲ್ಡ್ ಈಸ್ ಗೋಲ್ಡ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಓಲ್ಡ್ ಈಸ್ ಗೋಲ್ಡ್, ಗೋಲ್ಡ್ ಅಂತಂದ್ ಹೇಳಿದ್ರೆ ಅದ ಬಂಗಾರ್ ಮಣ್ಣು ಅಂತಂದ್ ಹೇಳಿ ಕರಿತೀವಿ ಅದನ್ನ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿದಾರೆ. ಈಗ ಸಡನ್ ಆಗಿ ಏನಾಗತ್ರಿ ಸರ್, ಮತ್ತ ಮಳಿ ಜಾಸ್ತಿ ಆಗಿರಿ, ನೀರ್ ಜಾಸ್ತಿ ಆಗಿ ಇಲ್ಲಿ ಅಂದ್ರೆ ನದಿಯಲ್ಲಿರುವಂತ ಎಲ್ಲಾ ಮಣ್ಣನ್ನ ಮತ್ ತಂದ್ ಮ್ಯಾಲ್ಗಡೆ ಈ ಕಡೆ ಸೈಡ್ ತಂದ್ ಮೇಲ್ಗಡೆ ಒಗಿತಾರೆ. ಈ ತರ ಏನಂತಂದ್ ಹೇಳಿದ್ರೆ ಮಣ್ಣನ್ನ ಮತ್ ಮೇಲ್ಗಡೆ ತಂದು ಒಗಿತಾರೆ. ಈ ರೀತಿಯಾಗಿರುವಂತಹ ಹೊಸದಾಗಿರುವಂತಹ ಮಣ್ಣನ್ನ ನಾವೇನಂತ ಕರಿತೀವಿ ಅಂದ್ರ ಕದರ್ ಅಂತ ಕರಿತೀವಿ. ಅಂದ್ರೆ ಹೊಸದಾಗಿರ್ತೈತಿ, ಫುಲ್ ಕದರದಾಗಿರ್ತ. ಈಗ ಹೊಸದಾಗಿ ಮದ್ವೆ ಆಗೈತಿ, ಫುಲ್ ಕದರದಾಗಿರ್ತ ಅಂತಂದ್ ಹೇಳಿ ಆ ತರ ನೆನ್ಪಿಟ್ಕೊಡ್ರಿ. ಹೊಸದಾಗಿರುವಂತಹ ಮಣ್ಣನ್ನ ಪ್ರವಾಹ ಬಂದು ಹೊಸದಾಗಿ ತಂದು ಏನ್ ಒಗಿತಾವಲ್ಲ ನದಿಗಳು, ಅಂತ ಮಣ್ಣನ್ನ ಖದರ್ ಮಣ್ಣು ಅಂತಂದ್ ಹೇಳಿ ಕರಿತೀವಿ. ಸೊ 7-8 ವರ್ಷಕ್ಕೆ ಓಲ್ಡ್ ಆಗಿರುತ್ತಲ್ಲ, ಅದನ್ನ ನಾವು ಬಂಗಾರ್ ಮಣ್ಣು ಅಂತ ಕರಿತೀವಿ. ಇದೆಲ್ಲ ಅಲ್ಲುವಿಯಲ್ ಸಾಯಿಲ್ ಅಲ್ಲಿ ಬರುತ್ತೆ. ಅಲ್ಲುವಿಯಲ್ ಸಾಯಿಲ್ ಎಲ್ಲಿ ಬರುತ್ತಲ್ಲ ಅದರಲ್ಲಿ ಬರುವಂತ ಟೈಪ್ಸ್ ಗಳಿದು. ಹಿಮಾಲಯದಲ್ಲಿ ಕಂಡು ಬರುವಂತಹ ಡಿಫರೆಂಟ್ ಮಣ್ಣಿನ ಟೈಪ್ಸ್ ಗಳಿವೆಲ್ಲ. ಸೊ ಇದನ್ನ ಎಷ್ಟ್ ಜನರಿಗೆ ಗೊತ್ತೈತೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನೋಟ್ಸ್ ಮಾಡ್ಕೊಡ್ರಿ ಇದನ್ನ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕರ್ನಾಟಕದಲ್ಲಿ ಲ್ಯಾಟ್ರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂತಹ ಜಿಲ್ಲೆಗಳು, ಲ್ಯಾಟ್ರೈಟ್ ಸಾಯಿಲ್ ಅಂತಂದ್ ಹೇಳು. ನಂದು ಕ್ಲಾಸಸ್ ಗಳನ್ನ ನೋಡಿದ್ರಿ ಅಂತಂದ್ ಹೇಳಿದ್ರೆ ಇದು ನಿಮ್ಗೆ ಈಸಿ ಆನ್ಸರ್. ಸೊ ಯಾವ್ದಂತಂದ್ ಹೇಳ್ಬೋದು ನೋಡ್ರಿ. ಸೊ ಈಗ ನಮ್ದು ಈ ತರ ನಾವು ಈಗ ಇದು ನಮ್ ಕರ್ನಾಟಕ ಅಂತ ಅನ್ಕೊಳ್ಳೋಣ. ಈ ಪ್ರದೇಶದಲ್ಲಿ ಮೇಲ್ಗಡೆ ಇಲ್ಲಿ ಬರುತ್ತಲ್ಲ, ಇಲ್ಲೆಲ್ಲ ಕಡೆ ಏನಂದ್ರೆ ಬ್ಲಾಕ್ ಸಾಯಿಲ್ ಬರುತ್ತಂತಂದ್ ಹೇಳ ನಿಮ್ಗೆ. ಅಂದ್ರೆ ನೋಡ್ರಿ, ನಿಮ್ ಜಿಲ್ಲೆ ಒಳಗಡೆ ಯಾವ ಸಾಯಿಲ್ ಐತಂದ ಬೇಡ, ನಿಮ್ ಹೊಲದಲ್ಲಿ ಯಾವ ಸಾಯಿಲ್ ಐತಂತಂದ್ ಹೇಳ್ರಿ ನನಗೆ. ಎಲ್ರು ಕಮೆಂಟ್ ಹಾಕ್ರಿ, ಪ್ರತಿಯೊಬ್ರು ನಿಮ್ ಅಂದ್ರೆ ಇದು ಆನ್ಸರ್ ಎಲ್ಲರಿಗೂ ಗೊತ್ತಾಗ್ಬಿಡೈತಿ. ಸೊ ನಿಮ್ದು ಯಾವ್ದು ಇದು ಜಿಲ್ಲೆ ಯಾವ್ದು, ಅದಾದ ನಂತರ ಅಲ್ಲಿ ನಿಮ್ದು ಯಾವ್ದು ಸಾಯಿಲ್ ಐತೆ ಅಂತಂದೇಳಿ ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ. ಸೊ ಇಲ್ಲಿ ನೋಡ್ರಿ, ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಬ್ಲಾಕ್ ಸಾಯಿಲ್ ಬರುತ್ತೆ, ನೆನ್ಪಿಟ್ಕೊಳ್ರಿ. ಆಮೇಲೆ ದಕ್ಷಿಣ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲಾ ಕಡೆ ಏನಂದ್ರೆ ರೆಡ್ ಸಾಯಿಲ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಮಲೆನಾಡು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಿ ಆಗತ್ತಲ್ಲ ಅಲ್ಲಿ ಜಂಬಿಟ್ಟಿಗೆ ಮಣ್ಣು ಬರುತ್ತ.
ಲ್ಯಾಟ್ರೈಟ್ ಸಾಯಿಲ್ ಅಂತಂದ್ ಹೇಳ್ತೀವಿ. ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಸಾಯಿಲ್. ಇಲ್ಲಿ ನೋಡ್ರಿ ಸರ್, ನಮ್ದು ಬಿಜಾಪುರ್ ರೀ, ಬಾಗಲ್ಕೋಟ್ದಾಗಂತೂ ಬ್ಲಾಕ್ ಸಾಯಿಲ್ ಐತಿ. ಸರ್ ರಾಯಚೂರ್ದಾಗ ನೋಡ್ರಿ, ರಾಯಚೂರ್ದಾಗ ಬ್ಲಾಕ್ ಸಾಯಿಲ್ ಐತೆ. ಇವೆರಡೂನು ತೆಗೆದು ಹಾಕ್ತಿವ್ರಿ. ಸರ್ ಚಿತ್ರದುರ್ಗ ರೀ, ಸರ್ ಇಲ್ಲಿ ಬ್ಲಾಕ್ ಸಾಯಿಲ್ ಐತ್ರಿ. ಚಿತ್ರದುರ್ಗದಾಗ ಏನಂತಂದ್ ಹೇಳಿದ್ರೆ ಬ್ಲಾಕ್ ಸಾಯಿಲ್ ಬರತ್ರಿ, ಬರಂಗಿಲ್ಲ. ಸೊ ಚಿತ್ರದುರ್ಗದಾಗ ರೆಡ್ ಸಾಯಿಲ್ ಬರುತ್ತೆ ಅನ್ಕೋಣ. ಒಂದ್ ಸ್ವಲ್ಪ ರೆಡ್ ಸಾಯಿಲ್ ಬರುತ್ತೆ, ಒಂದ್ ಸ್ವಲ್ಪ ಏನಂತ ಬ್ಲಾಕ್ ಸಾಯಿಲ್ ಬರುತ್ತೆ. ರೆಡ್ ಸಾಯಿಲ್ ಬರುತ್ತೆ ಇಲ್ಲಿ ಚಿತ್ರದುರ್ಗ ಕಡೆ, ಈ ಕಡೆ ಕೆಳಗಡೆ ಬರ್ತಾವಲ್ಲ ಈ ಕಡೆ ಸೈಡ್. ಸರ್ ಬರಂಗಿಲ್ರಿ ಇದ. ಉಳಿದಿದ್ದು ಒಂದೇ ಆಪ್ಷನ್, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ. ಅದಾದ ನಂತರ ಇನ್ನೊಂದ್ ಯಾವ್ದಂದ್ರ ಉತ್ತರ ಕನ್ನಡ. ಸೊ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಅದಾದ ನಂತರ ನೆಕ್ಸ್ಟ್ ಏನಂದ್ರೆ ಕೊಡಗು. ಇಲ್ಲಿ ಏನಂದ್ರೆ ಅತಿ ಹೆಚ್ಚು ಮಳೆ ಬೀಳುತ್ತೆ. ಇವುಗಳನ್ನ ಮಲೆನಾಡು ಅಂದ್ರೆ ಜಿಲ್ಲೆಗಳಂತ ಕರಿತೀವಿ. ಅಲ್ಲಿ ಜಾಸ್ತಿ ಮಳೆ ಬಿದ್ದು ಅದರಲ್ಲಿ ಇರುವಂತ ಎಲ್ಲ ಪೋಷಕಾಂಶಗಳು ಹೋಗಿ ಮಣ್ಣು ಜಿಗಟಾಗಿರುತ್ತೆ. ಅದನ್ನ ನಾವು ಲ್ಯಾಟ್ರೈಟ್ ಸಾಯಿಲ್ ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಅನ್ರು. ಆಮೇಲೆ ನಮ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಣ್ಣು ಯಾವ್ದು ಕಂಡು ಬರುತ್ತೆ ಅಂದ್ರೆ ರೆಡ್ ಸಾಯಿಲ್ ಕಂಡು ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೇಳಿಕೆ 1, ಹೇಳಿಕೆ 2 ಐತಿ. ಇದ್ರಲ್ಲಿ ಯಾವ ಸರಿ ಅದಾವ ಅಂತಂದೇಳಿ. ಸರ್ವೋಚ್ಚ ನ್ಯಾಯಾಲಯ ಅಂತಂದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತೆ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಥವಾ ಅಂತರ್ರಾಜ್ಯಗಳ ನಡುವಿನ ವಿವಾದಗಳನ್ನ, ಈ ಕರ್ನಾಟಕ ಮತ್ತು ತಮಿಳುನಾಡು ಅಂತ ಬಂತಂತ ಹೇಳಿದ್ರ ಅಲ್ಲಿ ಯಾವ್ದ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ನ್ಯಾಯ. ಸರ್ ಕರೆಕ್ಟ್ ಐತ್ರಿ, ಹೇಳಿಕೆ 1 ಏನಂದ್ರೆ ಕರೆಕ್ಟ್ ಐತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಉಚ್ಚ ನ್ಯಾಯಾಲಯಗಳು ಅಂದ್ರೆ ಹೈಕೋರ್ಟ್ಗಳು ಅಂತಾರಾಜ್ಯ ವಿವಾದಗಳನ್ನ ತೀರ್ಮಾನಿಸುತ್ತವೆ ಅಂತಂದೇಳಿ. ಚಾನ್ಸ್ ಇಲ್ಲ. ಈಗ ನಮ್ ಕರ್ನಾಟಕದಾರ ಏನಂತಂದ್ರೆ, ಈ ಕರ್ನಾಟಕ ತಮಿಳ್ನಾಡಕ್ ಪ್ರಾಬ್ಲಮ್ ಐತೆ ಕಾವೇರಿ ರಿವರ್ದು. ಈಗ ನಮ್ ಕರ್ನಾಟಕದವ್ರ ತೀರ್ಪು ನಮ್ ಕರ್ನಾಟಕದ ಪರವಾಗಿ ಕೊಡ್ತಾರ, ತಮಿಳ್ನಾಡದವ್ರ ತೀರ್ಪು ತಮಿಳ್ನಾಡು ಪರವಾಗಿ ಕೊಡ್ತಾರ. ಸೊ ಅದಕ್ಕೋಸ್ಕರ ಅಂತರ್ರಾಜ್ಯದ ಏನಾದ್ರು ವಿವಾದಗಳು ಬಂದು ಅಂತಂದ ಹೇಳಿದ್ರೆ, ನದಿ ವಿವಾದಗಳು ಬಂದು ಅಂತಂದ ಹೇಳಿದ್ರೆ ಎಲ್ಲ ಸುಪ್ರೀಂ ಕೋರ್ಟ್. ಸೊ ಹೇಳಿಕೆ 2 ಕಂಪ್ಲೀಟ್ಲಿ ರಾಂಗ್ ಆಗತ್ತ. ಸೊ ಇಲ್ಲಿ ನೋಡ್ರಿ, ಹೇಳಿಕೆ 2 ಸರಿ ತಪ್ಪು, ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು ಅಂತಂದೇಳಿ ಥರ್ಡ್ ಆಪ್ಷನ್ ಆಗತ್ತ. ಪಾಯಿಂಟ್ ಕ್ಲಿಯರ್. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇವರೆಲ್ಲ ಮ್ಯಾನ್ ಬೂಕರ್ ಪ್ರೈಸ್ ಗಳಿಗೆ ಸಂಬಂಧಪಟ್ಟಿದ್ ನೋಡ್ರಿ. ಮ್ಯಾನ್ ಬೂಕರ್ ಪ್ರೈಸ್ ನಾನು ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಳನ್ನ ನೋಡಿದ್ರೆ ಅದ್ರಲ್ಲಿ ನಾನು ಕವರ್ ಮಾಡಿರ್ತೀನಿ, ಕರೆಂಟ್ ಅಫೇರ್ಸ್ ವಿಡಿಯೋಸ್ ಗಳಲ್ಲಿ. ಇಲ್ಲಿ ನೋಡ್ರಿ ಏನ್ ಕ್ವಶನ್ ಐತೆ ಸರ್, ನಾನು ಅರುಂಧತಿ ರಾಯ್ ಬಗ್ಗೆ ನೆನ್ಪಿಟ್ಕೊಳ್ರಿ, ಅರವಿಂದ್ ಅಡಿಗ್ ಬಗ್ಗೆ, ಇವ್ರಿಬ್ರ ಬಗ್ಗೆ ನೆನ್ಪಿಟ್ಕೊಳ್ರಿ, ನಿಮ್ಗೆ ಎಲ್ಲಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬಹುದು ಅಂತಂದ ಹೇಳಿ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಈಗ ನೋಡ್ರಿ, ನಾವು ಅರುಂಧತಿ ರಾಯ್ದು 1 ಅಥವಾ 4. ಸೊ ಅಂದ್ರೆ ಡಿ ಆಪ್ಷನ್ ಏನಂದ್ರೆ 1 ಬರಬೇಕು, ಇಲ್ಲ 4 ಬರಬೇಕು. ಸರ್ ಅವು ದೊಡ್ಡ ದೊಡ್ಡ ಹೆಸರಿದ್ರು ಕೂಡ ಗೊತ್ತಾಗತ್ರಿ ಸರ್. ನಾವು ಇಲ್ಲಿ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನೋದೇನಂದ್ರೆ ಅರುಂಧತಿ ರಾಯ್ ಅವರ ಬರೆದಂತಹ ಕೃತಿ ಆಗೈತೆ. D1 ಅಂತಂದ್ ಹೇಳ್ತೀವಿ. ಸೊ ಇದೇನು ಉಳ್ದೈತಲ್ಲ, ಇದಾಗಿರ್ಬೋದು ರಾಂಗ್ ಆಗತ್ತ. ಇವೆರಡು ಆಪ್ಷನ್ಸ್ ಗಳನ್ನ ತೆಗೆದಾಕ್ತಿವಿ. ಇಲ್ಲಿ ನೋಡ್ರಿ, ನಮ್ಗೆ ಆಟೋಮೆಟಿಕ್ ಆಗಿ ಸೀದ್ 2 ಅಂತಂದ್ ಹೇಳಿ ಸಿಕ್ಬಿಡ್ತ್ರಿ. ಇಲ್ಲಿ ನೋಡ್ರಿ, ಅರವಿಂದ್ ಅಡಿಗ್ ಅವ್ರ ಏನಂತಂದ್ರೆ ದ ವೈಟ್ ಟೈಗರ್ ಅಂತಂದ್ ಹೇಳಿ ಬುಕ್ ಅನ್ನ ಬರೆದಿದಾರ. ಆಮೇಲೆ ಇವರು ನಮ್ ಕರ್ನಾಟಕದವ್ರು, ಇವ್ರಿಗೂ ಕೂಡ ಮ್ಯಾನ್ ಬೂಕರ್ ಪ್ರೈಸ್ ಸಿಕ್ಕೈತೆ. ಇನ್ ಉಳ್ದದ್ದು ಇವ್ರು ನೋಡ್ಬೇಕು, ಸಲ್ಮಾನ್ ರಸ್ದಿ ಕೂಡ ಮ್ಯಾನ್ ಬೂಕರ್ ಪ್ರೈಸ್ ಸಿಕ್ಕೈತೆ. ಸೊ ಅವ್ರು ಬರೆದಂತ ಕೃತಿ ಯಾವ್ದಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಸಟ್ಯಾನಿಕ್ ವರ್ಸಿಸ್ ಅಂತಂದ್ ಹೇಳಿ A4 ಅಂತಂದ್ ಹೇಳ್ತೀವಿ. ಅದಾದ ನಂತರ ವಿಕ್ರಮ್ ಸೇಠ್ ಬರೆದಿರೋದು ಸೂಟೇಬಲ್ ಬಾಯ್ ಅಂತಂದ್ ಹೇಳಿ. ಎಸ್, ಇಲ್ಲಿ ನೋಡ್ರಿ ಒಂದ್ ಲಿಸ್ಟ್ ಅನ್ನ ಕೊಟ್ಟಿದಾನ. ಇವರೆಲ್ಲ ಇಂಡಿಯನ್ಸ್, ಇವರೆಲ್ಲ ಏನಂತಂದ್ರೆ ಇಂಡಿಯನ್ಸ್. ಇವ್ರಿಗೆ ಮ್ಯಾನ್ ಬೂಕರ್ ಪ್ರೈಸ್ ಸಿಕ್ಕೈತೆ, ನೆನ್ಪಿಟ್ಕೊಳ್ರಿ, ಮ್ಯಾನ್ ಬೂಕರ್ ಪ್ರೈಸ್ ಸಿಕ್ಕೈತೆ ಇಷ್ಟು ಜನರಿಗೆ. ಸೊ ಇಲ್ಲಿ ಯಾರಂತಂದ್ ಹೇಳಿದ್ರೆ ರೀಸೆಂಟ್ ಆಗಿ ಅರವಿಂದ್ ಅಡಿಗ್ ಅವ್ರಿಗೆ ಸಿಕ್ಕೈತೆ ದ ವೈಟ್ ಟೈಗರ್ ಅಂತಂದ್ ಹೇಳಿ 2008ರಲ್ಲಿ. ಇವ್ರು ನಮ್ ಕರ್ನಾಟಕದವರು. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ, VS ನೈಪಾಲ್ ಅಂತಂದ್ ಹೇಳಿ ಫಸ್ಟ್ ಒನ್ ಯಾರಂತಂದ್ ಹೇಳಿದ್ರೆ VS ನೈಪಾಲ್ ಅವ್ರದ್ದು. ಇನ್ನ ಪ್ರೀ ಸ್ಟೇಟ್ ಅನ್ನೋ ಒಂದು ಬುಕ್ಕಿಗೆ 1971ರಲ್ಲಿ ಸಿಕ್ಕೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, RP ಜಬ್ವಾಲಾ ಅಂತಂದೇಳಿ ಹೀಟ್ ಅಂಡ್ ಡಸ್ಟ್ ಅಂತಂದೇಳಿ 1975ರಲ್ಲಿ. ಸಲ್ಮಾನ್ ರಸ್ದಿ ಅವರಿಗೆ ಮಿಡ್ ನೈಟ್ ಚಿಲ್ಡ್ರನ್ ಅಂತಂದೇಳಿ ಅನ್ನೋ ಬುಕ್ಕಿಗೆ 1981ರಲ್ಲಿ ಸಿಕ್ಕೈತೆ. ನೆಕ್ಸ್ಟ್ ಅರುಂಧತಿ ರಾಯ್ ಅಂತಂದ್ ಹೇಳಿ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಂದ್ ಹೇಳ್ತೀವಿ 1997ರಲ್ಲಿ. ಕಿರಣ್ ದೇಸಾಯಿ ದ ಲಾಸ್ ಆಫ್ ಇನ್ಹೆರಿಟನ್ಸ್ 2006ರಲ್ಲಿ. ಈ ಲಾಸ್ಟ್ 3 ಜನ ಇದಾರಲ್ಲ, ಇವ್ರದ್ ನೆನ್ಪಿಟ್ಕೊಳ್ರಿ. ಅದಾದ ನಂತರ VS ನೈಪಾಲ್ ನೆನ್ಪಿಟ್ಕೊಳ್ರಿ. ಉಳ್ದವ್ರದೆಲ್ಲ ಏನಂದ್ರೆ ನಾವು ಎಲಿಮಿನೇಷನ್ ಮೆಥಡ್ ಇಂದ ತೆಗೆದು ಹಾಕ್ಬಹುದು. ಪಾಯಿಂಟ್ ಕ್ಲಿಯರ್. ಸೊ ಆರಾಮಾಗಿ ಏನಂತಂದ್ ಹೇಳಿದ್ರೆ ತೆಗೆದು ಹಾಕ್ಬಹುದು. ಇದೊಂದು ಸ್ಕ್ರೀನ್ ಶಾಟ್ ಅನ್ನ ಬರ್ದಿಟ್ಕೊಡ್ರಿ.